शं न इंद्रो बृहस्पति शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मास्मि त्वमेव प्रत्यक्षं ब्रह्म वदिष्यामि ऋतुं वदिष्यामि सत्यं वदिष्यामि तन्मावतु तद्वक्तारम् अवतु अवतु माम् अवतु वक्तारम् अवतु वक्तारम् ॐ शान्ति शान्ति शान्तिः विश्वं दर्पण दृश्यमान नगरी तुल्यं निजान्तर्गतं पश्यन्नात्मनि मायया बहिर्उद्भूतं यदा निद्रायाः यत् साक्षात् कुरुते प्रबोध समये स्व आत्मानम् एव अद्वयं तस्मै श्री गुरुमूर्ते नमः। ಪ್ರಾತಸ್ಮರಣೀಯ ಸದ್ಗುರು ಸಿದ್ಧಾರೂಢರನ್ನು ಮಹಾಮೌನ ಯೋಗಿ ಗುರುನಾಥಾರೂಢರನ್ನ ಒಳಂಬಂದಲ್ಲಿ ಧ್ಯಾನಿಸಿ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಲ್ಲಿ ನಮನಗಳನ್ನು ಅರ್ಪಿಸುತ್ತಾ ಹಾಗೂ ಶರಣರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ನಾವು ಈ ಉಪದೇಶ ಸಹಸ್ರಿ ಗ್ರಂಥದೊಳಗ ತತ್ವಮಸಿ ಪ್ರಕರಣ ವಿಷಯ ಯಾವುದು ಅಂದ್ರೆ ಆತ್ಮನಲ್ಲಿ ಜ್ಞಾತೃ ಜ್ಞಾನ ಜ್ಞೇಯತ್ವ ಯಾವು ಇದ್ದುಕೊಂಡಿಲ್ಲ. ಆದ್ರೆ ಬೃಹದಾರಣ್ಯಕ ಉಪನಿಷತ್ತಾಗಿರ್ಬೋದು, ಚಾಂದೋಗ್ಯ ಇರಬಹುದು, ತೈತ್ತರಿ ಇರಬಹುದು, ಮಾಂಡುಕ್ಯ ಉಪನಿಷತ್ ಇರಬಹುದು, ಇವು ಹಲವಾರು ಉಪನಿಷತ್ತಿನೊಳಗ ಜ್ಞಾತೃವಾಗಿ ಜ್ಞಾನ ಶಬ್ದಗಳನ್ನ ಅಥವಾ ಜ್ಞಾನ ರೂಪದ ವಾಕ್ಯಗಳನ್ನ ಹೇಳಿದ್ದುಂಟು. ಜ್ಞಾತೃವಾಗಿನೇ ತಿಳಿಬೇಕು. ಕೆಲವೊಂದು ಜ್ಞಾನ ಪ್ರಮಾಣ ರೂಪವಾಗಿ ಕೃತಿಗಳು ಪ್ರಮಾಣ ರೂಪವಾಗಿ ಹೇಳಿದ್ರು. ಜ್ಞಾತೃವಾಗಿ ಹೇಳಿದ್ದಕ್ಕೆ ಯಾವ ಬೃಹದಾರಣ್ಯಕ ಶ್ರುತಿಯೊಳಗ ನ ಅನ್ಯೋ ಅಥವಾ ಅಸ್ತಿ ದೃಷ್ಟ, ಆ ನೋಡುವವನ ನೋಟಕ್ಕಿಂತ ಬೇರೆಯಾಗಿ ಅನ್ಯ ನ ಅನ್ಯೋ ಅಸ್ತಿ, ಯಾವೊಂದು ಮತ್ತೊಂದು ಯಾವುದೊಂದು ಇಲ್ಲ. ಹೀಗೆ ನಾವಿಲ್ಲಿ ಜ್ಞಾತೃವಾಗಿ ನಿರ್ಣಯ ಮಾಡಿವಲ್ಲ, ಸ್ವಲ್ಪ ಲಕ್ಷ ಇಡ್ರಿ. ಆ ಶಬ್ದ, ಆ ವಾಕ್ಯ, ಆ ಶ್ರುತಿ ಏನೈತಲ್ಲ, ನ ಅನ್ಯೋ ಅಥೋ ಅಸ್ತಿ ದೃಷ್ಟ, ಇದು ಜ್ಞಾತೃವಾಗಿನ ನಾವು ವಿಷಯವನ್ನಾಗಿ ಮಾಡ್ಕೊಂಡಿರೋಣ. ಆ ದೃಷ್ಟಾನಕ್ಕಿಂತ ಬೇರೆಯಾಗಿರುವುದು ಅನ್ಯ ಯಾವುದು ಇಲ್ಲ ಅಂತ ಜ್ಞಾತೃವಾಗಿನ ಅದನ್ನು ಅರ್ಥೈಸಿಕೊಂಡೆ. ಆ ವಾಕ್ಯಾರ್ಥವನ್ನ ಇನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ಯಾರ ನೋಡಿ. ಇದು ತೈತ್ತರಿ ಉಪನಿಷತ್ತಿನ ದೃಷ್ಟಾಂತ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಪ್ರಮಾಣ ರೂಪವಾಗಿ ಅಂದ್ರೆ ಜ್ಞಾನವಾಗಿ, ಜ್ಞಾನ ಅಂತ ಕರೆದಾರ ಅವ್ರಿಗೆ. ಜ್ಞಾನ ಅಂದ್ರೂ ಒಂದು ಪ್ರಮಾಣ. ಜ್ಞಾತೃ ಜ್ಞಾನ ಜ್ಞೇಯ ಅಂತ ಮುಕ್ಕುಪ್ಪೆಗಳ ವ್ಯವಹಾರ ಹೇಳೋದಿಲ್ಲ. ಇಲ್ಲಿ ಜ್ಞಾನವಾಗಿ ದುಂಡಪೂರ್ವಳ ಇದೇ ಬಂದ್ ಮಾಡ್ರಿ. ದುಂಡಪೂರ್ವಳ ಅದೊಂದು ಚೌಕನ್ ಕಾಂಡದ್ ನೋಡಿ ಮುಟ್ರದ ದುಂಡಪೂರ್ವಳ. ಸ್ವಲ್ಪ ನಮಗ್ ನೋಡೋರಿಗೂ ತೊಂದರೆ ಆಕತಿ, ಅಪ್ಪರ್ ಹೇಳಕ್ಕೂ ತೊಂದರೆ ಆಕತಿ. ನಿಮ್ ಫೋಟೋ ಕಾಣತೈತಿ. ಥ್ಯಾಂಕ್ ಯು. ಇಲ್ಲದು ಜ್ಞಾನ ಅಂದ್ರೆ ಪ್ರಮಾಣ ರೂಪದ ಶಬ್ದ ಜ್ಞಾನ. ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ.
ಈ ಬ್ರಹ್ಮನ ಸ್ವರೂಪ ಸತ್ಯವಾಗಿದೆ, ಜ್ಞಾನ ರೂಪದ್ದಾಗಿದೆ, ಅನಂತವಾಗಿದೆ, ಕಡಿವಡಿಯದೆ ಇದ್ದುಕೊಂಡಿದೆ. ಪ್ರಮಾಣಕ್ಕೆ ಅನುಸರಿಸಿಕೊಂಡಿರು ಅಲ್ಲೇ ಆ ಬ್ರಹ್ಮ ಸ್ವರೂಪವನ್ನು ಹೇಳಿ ಮೇಲೆ ನ ಅನ್ಯೋ ಅಥೋ ಅಸ್ತಿ ದೃಷ್ಟ ವಿಜ್ಞಾತಾರಂ ಅರೇ ಕೇನ ವಿಜಾನೀಯಾತ್ ಇವೆರಡು ಬೃಹದಾರಣ್ಯಕ ಶ್ರುತಿ ಅಭಿಪ್ರಾಯಗಳನ್ನ ಅದು ಜ್ಞಾತೃವಾಗಿ ನಾವು ಅಲ್ಲಿ ಅರ್ಥೈಸ್ಕೊತೀವಿ. ಇಲ್ಲಿ ಪ್ರಮಾಣದಿಂದ ದೃಢೀಕರಿಸ್ಕೊತೀವಿ ಜ್ಞಾನವಾಗಿ. ಇನ್ನು ಜ್ಞೇಯ ಸ್ವರೂಪವಾಗಿ ಸ ಆತ್ಮ ಸವಿಜ್ಞೇಯ ಮಾಂಡೋಪನಿಷತ್ತಿನೊಳಗೆ ಬರುವಂತ ವಿಷಯ. ಆತ್ಮ ಸವಿಜ್ಞೇಯ ಯಾವುದು ನಮ್ಮ ಆತ್ಮ ಸ್ವರೂಪದ ಅಲ್ಲ, ಅದ ವಿಜ್ಞೇಯ, ಅದ ಜ್ಞಾನ, ಮತ್ತೊಂದು ಬೇರೆ ಅಲ್ಲ ಅಂತ ಇವನ್ನ ಜ್ಞೇಯ ಸ್ವರೂಪವಾಗಿ ಅಥವಾ ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಚಾಂದೋಗ್ಯದೊಳಗೆ ಬರುವಂತ ದೃಷ್ಟಾಂತ. ಅಂದ್ರೆ ಏನು, ಒಟ್ಟಾರ್ಥದ ರೂಪದೊಳಗೆ ಆತ್ಮ ಸ್ವರೂಪವನ್ನ ಜ್ಞಾತೃವಾಗಿ ಜ್ಞಾನ ಶಬ್ದಗಳಿಂದ ತಿಳಿಲಿಕ್ಕೆ ಬರ್ತದೆ. ಜ್ಞಾನವಾಗಿ ಪ್ರಮಾಣ ರೂಪದಿಂದ ಜ್ಞಾನ ಶಬ್ದಗಳನ್ನ ಅಂದ್ರೆ ಶ್ರುತಿ ಪ್ರಮಾಣಗಳನ್ನು ಅನುಸರಿಸಿಕೊಂಡು ಆತ್ಮನ ತಿಳಿಲಿಕ್ಕೆ ಬರ್ತತಿ. ಜ್ಞೇಯ ರೂಪವಾಗಿ ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಯಾವುದು ತತ್ವಾನ್ವೇಷಣೆ ಮಾಡಿ ಯಾವುದು ನಿರ್ಣಯ ಆಗಿರ್ತದೋ ಅದನ್ನ ವಿಜಿಜ್ಞಾಸಿತವ್ಯ, ಅದನ್ನ ತಿಳ್ಕೋ ಅಂತ ಹೇಳ್ತಕ್ಕ. ಅದಕ್ಕ ಅಲ್ಲಿ ಚಾಂದೋಗ್ಯದೊಳಗೆ ಆಗಿರೋದು ಇವೆಲ್ಲ ಜ್ಞೇಯವಾಗಿರುವ ಜ್ಞೇಯ ಜ್ಞಾನ ಜ್ಞಾತೃವಿಗೆ ಈ ಜ್ಞಾನ ಶಬ್ದಗಳಿಂದ ಆತ್ಮ ಸ್ವರೂಪವನ್ನು ತಿಳಿಲಿಕ್ಕೆ ಬರ್ತತಿ ಅಂತ ನಾವು ಕಲ್ಪನೆ ಮಾಡ್ಕೊಂಡೇವಲ್ಲ. ಜ್ಞಾತೃವಿಗನ ಆಗಲಿ ಜ್ಞಾನಕ್ಕಾಗಲಿ ಜ್ಞೇಯಕ್ಕಾಗಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮಾಂಡೋಕ್ಯೋಪನಿಷತ್ತಿನೊಳಗೆ ಹೇಳ್ಕೊಂಡು ಬಂದ. ಪ್ರಮಾತೃ ಜ್ಞಾತೃ ಬೇನಲ್ಲ, ಇಬ್ರು ಒಂದೇನೆ. ಈ ಶಬ್ದಗಳು ಯಾವ ಅಲ್ಲೇ ಪ್ರವರ್ತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆತ್ಮನಲ್ಲಿ. ಆದ್ರೂ ಈ ಶ್ರುತಿ ಪ್ರಮಾಣದ ನೋಡ್ರಿ ಹಾಗೆ ಹೇಳ್ತಾವ. ನ ಅನ್ಯೋ ಅಥೋ ಅಸ್ತಿ ದೃಷ್ಟ. ನಾವಲ್ಲಿ ಜ್ಞಾತೃವಾಗಿ ಈ ವಾಕ್ಯಾರ್ಥವನ್ನು ಮಾಡ್ಕೋಬೇಕಾಗತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದನ್ನು ಪ್ರಮಾಣದಿಂದೊಡಗೂಡಿನ ಅಲ್ಲಿ ಆ ವಾಕ್ಯಾರ್ಥವನ್ನ ದೃಢೀಕರಿಸ್ಕೋಬೇಕಾಗತ್ತೆ. ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ, ಅದನ್ನ ಆ ಆತ್ಮ ಸ್ವರೂಪವನ್ನು ವಿಷಯವನ್ನಾಗಿ ಮಾಡಿಕೊಂಡೇ ಜ್ಞೇಯ ರೂಪವಾಗಿನ ಮಾಡ್ಕೋಬೇಕು ಅಂತ ಅರ್ಥ ಆಗತ್ತೆ. ಆದರೆ ಈ ಜ್ಞಾನ ಶಬ್ದಗಳು ಆತ್ಮಸ್ವರೂಪಕ್ಕೆ ನೇರಾಗಿ ಎಂದಿಗೂ ಹೊಂದುವಂತೆ ಇಲ್ಲ. ಈ ಜ್ಞಾನ ಶಬ್ದಗಳು ಏನದವಲ್ಲನೋ ಅನ್ಯೋ ಅಥೋ ಅಸ್ತಿ ದೃಷ್ಟ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸ ಆತ್ಮ ಸ ವಿಜ್ಞೇಯ ಅಂತ ಹೇಳ್ಕೊತ ಬಂದರು. ಇವೆಲ್ಲ ಜ್ಞಾತೃ ಜ್ಞಾನ ಜ್ಞೇಯಗಳಿಗೆ ಈ ವಾಕ್ಯದ ಅರ್ಥ ವಿಷಯಕತಿ ಅಂತ ಹೇಳ್ಕೊಂಡಾರ. ಇಲ್ಲಿ ಇಷ್ಟದಕ್ಕರ್ಥ ಜ್ಞಾನ ಶಬ್ದ ಅದು ಅರ್ಥರೂಪವಾಗಿ ಜ್ಞಾತೃಗೆ ಗೊತ್ತಾಗ್ತದೆ, ಪ್ರಮಾಣಗಳಿಂದ ಗೊತ್ತಾಗ್ತದೆ, ವಿಷಯವನ್ನಾಗಿ ಈ ಶಬ್ದದ ಅರ್ಥಗಳನ್ನ ಅನುಸರಿಸಿಕೊಂಡು ಬರಾಕ ಬರ್ತತಿ ಅಂತ ಹೇಳ. ಆದ್ರೆ ಈ ಜ್ಞಾನ ಶಬ್ದಗಳು ಆತ್ಮ ಸ್ವರೂಪಕ್ಕೆ ನೇರಾಗಿ ಎಂದಿಗೂ ಹೊಂದುವಂತೆ ಇಲ್ಲ. ಅದು ಹೊಂತೈತೇನ್ರಿ ಅಂತ ಅನುಭವಾನುಸಾರಿಯಾಗಿ ನೋಡ್ರಿ. ಈಗಿದ ಪರಮಾತ್ರು ಅಥವಾ ಜ್ಞಾತೃ ಹೇಳ್ಬೇಕಾದಾಗ ಆತ್ಮ ಅಂತ ಹೇಳುತ್ತೆ, ಬ್ರಹ್ಮ ಅಂತ ಹೇಳುತ್ತೆ. ಜ್ಞಾತೃ ಏನ್ ಹೇಳ್ತಾನಲ್ಲ ಇವ, ಈ ಪರಮಾತ್ರುವಿನಲ್ಲಿ ನಿಂತುಕೊಂಡು ಹೇಳ್ತಾನಲ್ಲ. ಆತ್ಮ ಅಂದ್ರೆ ಈ ಪರಮಾತ್ರುವಿಗೆ ಯಾವ ರೂಪದ ಅರ್ಥ ಸಿದ್ಧ ಆಗ್ತತಿ?
ಪ್ರಮಾತೃವಿಗೆ ವಿಷಯ ಆಗಿದ್ರೆ ತಾನೇ ಅದು ಅರ್ಥ ಆಗೋದು. ಪ್ರಮಾತೃವಿಗೆ ವಿಷಯ ಆಗೋದೇ ಇಲ್ಲ ಅದು ಆತ್ಮ. ನಮ್ಮ ಸಾಕ್ಷಿನ ಈ ಪ್ರಮಾತೃ ಅಥವಾ ಈ ನಾನೆಂಬುವ ಏನಿದ್ದಾನೆ ಪ್ರಮಾತೃ ಇವಂಗ ವಿಷಯ ಆಗೋದೇ ಇಲ್ಲ ಸಾಕ್ಷಿ. ಆತ್ಮ ಬ್ರಹ್ಮ ಇದು ಎಲ್ಲ ಯಾವುದರಿಂದೊಡಗೂಡಿ ನೀವು ಅದನ್ನ ಕಲ್ಪನಾ ಮಾಡ್ಕೊಂಡನ ಅನ್ನೋದೇ ಇಲ್ಲಿ ಮುಖ್ಯ. ಇಲ್ಲೇ ಆತ್ಮಸ್ವರೂಪಕ್ಕೆ ನೇರಾಗಿ ಎಂದಿಗೂ ಹೊಂದುವಂತೆ ಇಲ್ಲ. ಜ್ಞಾನ ಶಬ್ದಗಳು ಜ್ಞಾತೃಗಾಗಲಿ ಜ್ಞಾನಕ್ಕಾಗಲಿ ಜ್ಞೇಯಕ್ಕಾಗಲಿ ನೇರಾಗಿ ಏನಾದರೂ ಸಂಬಂಧ ಮಾಡಿದ್ರೆ ಅದು ಎಂದೂ ವಿಷಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾಣಿನಿಂದ ತಿಳಿಯಾಕ ಬರುತ್ತೇನ್ರಿ? ನಾಣಿನಿಂದನೇ ತಿಳಿಯಾಕ ಬರುತ್ತ ಯಾರಿಗಾದ್ರೂ ಅನುಭವಕ್ಕೆ? ನಾವು ಪರಮಾತ್ಮ ಅಂತ ಕರಿತೀವಿ, ನಾನು ಅಂತ ಕರಿತೀವಲ್ಲ, ಜ್ಞಾತೃ ಅಂತ ಕರಿತೀವಲ್ಲ. ಈ ಜ್ಞಾತೃವಿನಿಂದ ನೋಡ್ಕೊಳಕ್ ಯಾರಿಗಾರ ಬಂದೈತೇನ? ಯಾರಿಗ ವಿಷಯ ಆಗೈತಿ? ನಾನ ನೋಡೇನ್ರಿ, ಈಗ ಇದ್ದವ ಅಂತ ಏನಾದ್ರು ನೋಡ್ಕೊಳಕ್ ಬಂದೈತೇನ್ರಿ ನಮ್ಮ ನಾನನ್ನ? ನಾವು ಬಂದಿಲ್ಲಲ್ಲ. ಈ ನಾಣಿಗೂ ಸ್ವರೂಪವಾಗಿರುವಂತ ನಮ್ಮ ಆತ್ಮನ ನೀವು ಹೆಂಗ್ ನೋಡಬಲ್ಲ? ಯಾವ ಶಬ್ದದಿಂದ ನೋಡಬಲ್ಲ? ಶಬ್ದ ಏನಾದ್ರು ವರ್ತಿಸ್ತನಲ್ಲಿ ಅವನಲ್ಲಿ ಆತ್ಮನಲ್ಲೇ ಶಬ್ದ ವರ್ತಿಸ್ಬೇಕಾದ್ರೆ ಏನಿರ್ಬೇಕು? ಜಾತಿ ದ್ರವ್ಯ ಗುಣ ಕ್ರಿಯೆ ಇದ್ರ ಮಾತ್ರ ಶಬ್ದಕ್ಕ ಅದು ವಿಷಯ ಆಗತ್ತ. ಶಬ್ದಕ್ಕ ವಸ್ತುವನ್ನು ಹೇಳಕ್ ಬರ್ತೈತಿ, ಇಲ್ಲ ಅಂದ್ರೆ ಶಬ್ದ ತಿಳಿದೇ ಇಲ್ಲ. ಶಬ್ದ ವರ್ತಿಸ್ಬೇಕಾಗಿತ್ತು ಅಂದ್ರೆ ನೋಡ, ಅಲ್ಲಿ ನಮ್ಮ ಆತ್ಮ ಸ್ವರೂಪದೊಳಗೆ ಜಾತಿ ಇಲ್ಲ, ಗುಣ ಇಲ್ಲ, ದ್ರವ್ಯ ಅಲ್ಲ, ಕ್ರಿಯೆ ಅಲ್ಲ. ಈ ಜ್ಞಾನ ಶಬ್ದಗಳು ವರ್ತಿಸ್ತಾವಂತಂದ್ರೆ ಏನದ ಅರ್ಥ? ಶ್ರುತಿ ಹೇಳ್ತಾಗ ನ ಅನ್ಯೋ ಅಥವಾ ಅಸ್ತಿ ದೃಷ್ಟ ಇಷ್ಟು ಹೇಳಿದವರು. ನೋಡುವವನನ್ನ ಹೊರತುಪಡಿಸಿ ಅನ್ಯ ವಸ್ತುಗಳು ಯಾವುದು ಇಲ್ಲ ಅಂತ ಶ್ರುತಿ ವಾಕ್ಯ ಇದೆ. ಶ್ರುತಿ ಬೃಹದಾರಣ್ಯಕ ಶ್ರುತಿ ವಾಕ್ಯ ನ ಅನ್ಯೋ ಅಥವಾ ಅಸ್ತಿ ದೃಷ್ಟ. ಆ ನೋಡುವವನನ್ನು ಬಿಟ್ಟು ಅನ್ಯ ಮತ್ತೊಂದು ಯಾವ ವಸ್ತುಗಳು ಇಲ್ಲ ಅಂತ ಈ ಪರಮಾತ್ಮವಿಗೆ ಗೊತ್ತಾಗೈತೆ ಅಂತೀರಾ ಅಥವಾ ಜ್ಞಾತೃವಿಗೆ ಗೊತ್ತಾಗೈತೆ ಅಂತೀರಾ? ಯಾರಿಗ್ ಗೊತ್ತಾಗೈತಿ ಇದು ಯಥಾರ್ಥವಾಗಿ ಈ ಶಬ್ದಗಳ ಅರ್ಥ? ಆ ದೃಷ್ಟುವಿನ ಪರಿಚಯನೇ ಇಲ್ಲ ಈ ಜ್ಞಾತೃವಿಗೆ. ಶಬ್ದ ಐತಿ, ಇಲ್ಲಿ ಬರೀ ಶಬ್ದ ಐತಿ. ಶಬ್ದ ಅಲ್ಲಿ ವರ್ತಿಸುವುದೇ ಇಲ್ಲ. ಶಬ್ದ ಅಲ್ಲಿ ವರ್ತಿಸುವುದೇ ಇಲ್ಲ. ಯಾರಿಗಾದ್ರೂ ಆತ್ಮನಲ್ಲಿ ಈ ಶಬ್ದ ವರ್ತಿಸಿದ್ದೇನಾದ್ರೂ ಉಂಟ? ಇದು ವರ್ತಿಸ್ಬೇಕಾದ್ರೆ ಏನಿರ್ಬೇಕು? ಅಹಂಕಾರದೊಳಗನ ವರ್ತಿಸುವುದು, ಅಂತಃಕರಣಾದಿಗಳಲ್ಲಿನ ವರ್ತಿಸುವುದು. ಅದು ಹೇಗೆ? ಆ ವಸ್ತು ಜಾತಿ ದ್ರವ್ಯ ಗುಣ ಕ್ರಿಯ ಇವುಗಳಿಂದ ಕೂಡಿರ್ಬೇಕದು. ಇನ್ನೇನು ಆತಲ್ಲಿದು ಎಲ್ಲರಿಗೂ ಕೇಳಿಕತ್ತೇನ್ರಿ? ದೇವೇಂದ್ರಯ್ಯ ಕೆಪಿ ಅವರು ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ, ಅದು ಡಿಸ್ಟರ್ಬ್ ಆಯ್ತು. ಅದು ಬಂದ್ ಮಾಡ್ಬೇಕು. ಅವ್ರು ದೇವೇಂದ್ರಯ್ಯ ಅವರು ಏನೋ ಒಟ್ಟು ಬೇರೆ ಬೇರೆ ಬಂತು, ಅದಕ್ಕೆ ಕೇಳಿದೆ ನಾನು. ಕೇಳಿಕೆ ಅಂತ ಬಂದ್ರಿಲ್ಲ? ಹೇಳಿಕೆ ಏನ್ ತೊಂದ್ರೆ ಇಲ್ರಿ, ಡಿಸ್ಟರ್ಬೆನ್ಸ್ ಮ್ಯಾಲ ಅದು ಎಲ್ಲ ಮತ್ತೊಂದ್ಸಲ ರಿಪೀಟ್ ಆಗ್ತದ ಸ್ಕ್ರೀನ್ ರೀ. ಹೌದೇನ? ಅವ್ರಿಗೆ ಹೇಳ್ರಿ ಹಂಗಾರೆ. ಈಗ ಬರೋಬರ್ ಆಯ್ತು. ಸರಿ ನೋಡ್ರಿ, ಇದನ್ನ ಅರ್ಥ ಯಾವ ರೂಪದೊಳಗ ಈ ಜ್ಞಾತೃವಾಗಿ ನ ಅನ್ಯೋ ಅಥವಾ ಅಸ್ತಿ ದೃಷ್ಟ. ಅದಕ್ಕೆ ಹೇಗ ಇಲ್ಲೇ ಇದು ಏನು ಕಾರಣಕ್ಕೆ ಇದಿಲ್ಲೇ ನೋಡಲ್ಲಿ ಶಬ್ದ ವರ್ತಿಸುವುದಿಲ್ಲ ಆತ್ಮನಲ್ಲಿ. ಅದು ಜ್ಞಾನ ಶಬ್ದ ಇರಲಿ ಅಜ್ಞಾನ ಶಬ್ದ ಇರಲಿ, ಯಾವ ಶಬ್ದಗಳ ಗೋಜಲಿಲ್ಲ.
ಶಬ್ದ ವರ್ತಿಸ್ಬೇಕಾದ್ರೆ ಏನಿರ್ಬೇಕು? ಜಾತಿ, ದ್ರವ್ಯ, ಗುಣ, ಕ್ರಿಯೆಗಳಿಂದ ಕೂಡಿರ್ಬೇಕು. ಅಂದ್ರ ಆ ಶಬ್ದಲ್ಲಿ ವರ್ತಿಸ್ತದ, ಅದು ತಿಳಿತಿ, ಅದಕ್ಕೆ ವಿಷಯ ಅಂತ ಇಂಥದ್ದು ಅಂತ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಆ ಶಬ್ದ ವರ್ತಿಸುವುದಿಲ್ಲ. ಇವು ನಾಲ್ಕು ಒಂದರ ಇರಬೇಕು. ಯಾವ ಜಾತಿಗಾರ ಸೇರಿರ್ಬೇಕು, ದ್ರವ್ಯ ರೂಪದಾಗ ಇರಬೇಕು, ಗುಣದಿಂದ ಕೂಡಿರ್ಬೇಕು, ಕ್ರಿಯೆಯಲ್ಲಿ ತೊಡಗಿರ್ಬೇಕು. ಅಂದರೆ ಇಲ್ಲೇ ಈ ಜ್ಞಾನ ಶಬ್ದಗಳು ಆತ್ಮಸ್ವರೂಪಕ್ಕೆ ನೇರಾಗಿ ಎಂದಿಗೂ ಹೊಂದುವಂತೆ ಇಲ್ಲ. ಅಹಂಕಾರವು ಚಿದಾಭಾಸ ಯುಕ್ತವಾಗಿರುವುದರಿಂದ ಹಿಂದೆ 28, 29 ಅಲ್ಲಿ ಇದನ್ನ ಹೇಳಿರುವಂತೆ ಅದು ಶಬ್ದವಾಚ್ಯವಾಗಿರಬಹುದಾಗಿದೆಯಾದ್ದರಿಂದ ಅದರ ಮೂಲಕವಾಗಿ ಚೈತನ್ಯ ರೂಪನಾದ ಆತ್ಮನನ್ನು ಲಕ್ಷಣೆಯಿಂದ ತಿಳಿಸಬಹುದಾಗಿದೆ. ಈ ವಾಚ್ಯಾರ್ಥ ಲಕ್ಷಾರ್ಥ ಗೊತ್ತಾಗಿರ್ಬೋದು ಎಲ್ಲರಲ್ಲಿನೂ. ಇದು ಅದು ಬಹಳ ಪ್ರಚಲಿತ ಶಬ್ದ ನಮ್ಮ ಈ ಉತ್ತರ ಕರ್ನಾಟಕದಾಗ, ವಾಚ್ಯಾರ್ಥ ಲಕ್ಷಾರ್ಥ. ಆದ್ರೂ ಒಂದು ದೃಷ್ಟಾಂತ ಮೂಲಕ ಈಗ ವಾಚ್ಯಾರ್ಥ ಅಂದ್ರೆ ಏನು, ಲಕ್ಷಾರ್ಥ ಅಂದ್ರೆ ಏನು? ಇಲ್ಲೇ ಗಾಂಧಾರಿ, ಮಹಾಭಾರತದೊಳಗೆ ಗಾಂಧಾರಿ ಗೌರಿ ರಥ ಮಾಡಿದ್ರು. ಅದಕ್ಕೆ ಅವ್ರ ತಂಗಿನೂ ಕರೆಸ್ಕೊಂಡಿಲ್ಲ. ಕುಂತಿನ ಅನೇಕ ರಾಜ ಮಹಾರಾಜರು, ಸಾಮಂತರು, ಅವರು ಇವರು ಎಲ್ಲರೂ ಬಹಳ ವೈಭವದಿಂದ 5 ದಿನಗಳ ರಥವನ್ನು ಮಾಡಿದ ಅಮ್ಮ. ಯಾರು? ಗಾಂಧಾರಿ. ಮತ್ತೆ ಗಜಗೌರಿ ವೃಥ ಮಾಡ್ಬೇಕಾದ್ರೆ ಐರಾವತ ಬೇಕಲ್ಲ. ಅವಾಗ ಅವರು ಕಂಚಿನ ಐರಾವತ ಮಾಡಿದ್ರು. ಕಂಚಿಂದು ಅತ್ಯಂತ ದೊಡ್ಡ ಪ್ರಮಾಣದಾಗ 5 ಫೂಟನೇ ಇರ್ತಂತ. 5 ಫೂಟು 6 ಫೂಟು ವರ್ಣನ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಆ ಇದು ಸೊಂಡಲಿಗೆ ಅಲಂಕಾರ, ಏನು ಆನೆ ಅಲಂಕಾರ ಮಾಡಿದ್ದನ್ನ ವರ್ಣನ ಮಹಾಭಾರತದೊಳಗೆ ನೋಡ್ಬೇಕಲ್ಲಿ. ಅದ್ರ ಮ್ಯಾಲ ಶ್ರೀಗೌರಿಯನ್ನು ಕುಂದರಿಸಿ ಅದಕ್ಕೆ ಗಜಗೌರಿ ರಥ ಅಂತ ಕರೀತಾರೆ. ಅದನ್ನ 5 ದಿನಗಳ ಪರ್ಯಂತರ, 5 ದಿನನೋ 11 ದಿನನೋ ಅದ ನನಗೆ ನೆನಪಿಲ್ಲ ಈಗ, ಗಜಗೌರಿ ರಥ ಮಾಡ್ತಾರೆ. ಇಲ್ಲೇ ಐರಾವತ ಅಂತನ ನೋಡಲ್ಲಿ ಅದರದ ಪ್ರತೀಕ ಅದು. ಆದ್ರೆ ಕಂಚಿನ ಮೂರ್ತಿ ಇದೇನು ಐರಾವತ ಅಲ್ಲ. ಲಕ್ಷ್ಯ ಯಾವ್ದ್ರಾಗೈತಿ? ಇದು ವಾಚ್ಯಾರ್ಥ. ಈ ಕಂಚಿನ ಐರಾವತ ಇದು ವಾಚ್ಯಾರ್ಥ. ಲಕ್ಷಾರ್ಥ ಯಾವುದು? ಐರಾವತನ ಅದು, ಇನ್ನಲ್ಲ. ಇದಕ್ಕೆ ವಾಚ್ಯಾರ್ಥ ಲಕ್ಷಾರ್ಥ ಅಂತ. ಅದನ್ನು ಪುನಃ ಪುನಃ ಇನ್ನೂ ಅನೇಕ ದೃಷ್ಟಾಂತಗಳಿಂದ ಹೇಳಬಹುದು. ಅದಕ್ಕೆ ಇಲ್ಲೇ ಅದರ ಮುಂದೆ ಕುಂತಿ ಇಂದು ಲೋಕದಾಗಿಂದ ಐರಾವತ ತರಿಸಿ ಅಚಿವೃತ್ತ ಮಾಡ್ಯಾಳು. ಅದು ಬಹಳ ಮಾರ್ಮಿಕವಾಗಿ ಅಲ್ಲಿ ಕಥೆ ಬರುತ್ತೆ. ಆಕೆ ಆ ಜೀವಂತ ಬಿಳಿ ಆಣಿಯನ್ನ, ಐರಾವತವನ್ನ ಅಲ್ಲಿಂದ ಇಂದು ಲೋಕದಿಂದ ತಂದು ನೋಡಲ್ಲ ಆಕಿ ವೃಥ ಮಾಡಿದ್ರು. ಅವಾಗ ಆಕಿನ್ನೂ ಕರೆಸ್ಕೊಂಡಿರ್ಲಿ. ನೋಡು, ಅವ್ರವ್ರಿಗೆ ಆಗಿರ್ತಾರು, ಹಾಗೆಲ್ಲ ಆಗಿರ್ತದ, ಅವ್ರವ್ರ ಒಳಗೆ ಅಭಿಲಾಷೆಗಳಾಗಿರ್ತದ. ಈಕಿ ಮಕ್ಕಳು ಅತ್ಯಂತ ಪ್ರಬಲ ಇದ್ರು. 5 ಮಂದಿ. ಅರ್ಜುನ ಹೋಗಿ ಐರಾವತನ ಭೀಮ್ ಹೋಗಿ ತಂದದ. ತಂದು ಗಜಗೌರ ರಥ ಮಾಡ್ಲಿಕ್ಕೆ ಆ ಯಮನ ಕರೆಸಿದ್ರು. ಯಾರನ್ನ? ಗಾಂಧಾರಿ. ಹಾಡಿನೊಳಗೆ ಇದ್ದುಕೊಂಡಿಕ್ಕೆ ಗಜಗೌರಿ ವೃತ್ತ ಮಾಡ್ತಾಳ, ವನವಾಸದೊಳಗೆ ಇದ್ದುಕೊಂಡು ಗಜಗೌರಿ ವೃತ್ತ ಮಾಡ್ತಾಳ ಅಂದ್ರೆ ಅದ್ಭುತ. ಎಲ್ಲಾ ಋಷಿಮನ್ಯಾದಿಗಳು ಬಂದಿದ್ರು. ಇಲ್ಲಿನ ಋಷಿಮನ್ಯಾದಿಗಳನ್ನ ಈ ಅಮ್ಮನು ಕರೆಸಿದ್ಲು. ಅದಕ್ಕಿಂತ 10 ಪಟ್ಟು ಋಷಿಮನ್ಯಾದಿಗಳು ಅಲ್ಲಿ ಬಂದಿದ್ರು. ಯಾಕ? ಇಂದ್ರ ಲೋಕದಿಂದ ಐರಾವತ ತಂದು ಗಜಗೌರಿ ವೃತ್ತ ಅದ್ರ ಮ್ಯಾಲ ನೋಡಿ ಜೀವಂತ ಐರಾವತನ ಮೇಲೆ ಕುಂದ್ರಿಸಿ, ಅದು ಪ್ರತ್ಯಕ್ಷ ಅಲ್ಲ, ಅದು ಲಕ್ಷಾರ್ಥ. ಅದು ಇದು ವಾಚ್ಯಾರ್ಥ. ಬರೀ
ಕಂಚಿನ ಪ್ರತಿಮೆಯಿಂದೊಳಗೂಡಿರುವುದು ಇದು ಐರಾವತನೇ, ಅಲ್ಲಂತಲ್ಲ. ಆದ್ರೆ ಲಕ್ಷ್ಯ ಏನು? ಆ ಐರಾವತದ ಕಲ್ಪನೆಯಿಂದ ಇಟ್ಟುಕೊಂಡು ಇದಕ್ಕೆ ವಾಚ್ಯಾರ್ಥದೊಳಗೆ ಇದನ್ನ ಅದು ಅಂತ ತಿಳ್ಕೊಂಡು ಹಾಗನ ಇಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥ ನೋಡ. ಅಲ್ಲಿ ವಾಚ್ಯಾರ್ಥ ಇದೇನಲ್ಲ, ಯಾವುದು ಇದು ಕಂಚಿನ ಪ್ರತಿಮೆ, ಇದು ಎಂದೂ ಐರಾವತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗತ್ತೆ ನಂಗೆ ಆಗುದಿಲ್ಲ. ಹಾಗನ ಇಲ್ಲಿ ಶಬ್ದ ಅಹಂಕಾರವು ಚಿದಾಭಾಸ ಯುಕ್ತವಾಗಿರುವುದರಿಂದ ಇಲ್ಲಿ ನಾವು 28, 29ನೇ ಜುಳುಕಿನಾಗ ಹೇಳ್ಕೊಂಡ್ ಬಂದಾರದ. ಆದ್ದರಿಂದ ಹೇಳಿರುವಂತೆ ಅದು ಶಬ್ದವಾಚ್ಯವಾಗಿರಬಹುದಾಗಿದೆ. ಆದ್ದರಿಂದ ಅದು ಶಬ್ದವಾಚ್ಯವಾಗಿರುವುದರಿಂದ ಅದರ ಮೂಲಕವಾಗಿ ಚೈತನ್ಯ ರೂಪನಾದ ಆತ್ಮನನ್ನು ಲಕ್ಷಣೆಯಿಂದ ತಿಳಿಸಬಹುದಾಗಿದೆ. ಐರಾವತದ ಲಕ್ಷಣಗಳನ್ನು ಈ ಕಂಚಿನ ಮೂರ್ತಿಯೊಳಗ ಇದು ಇಂದ್ರನ ಐರಾವತಕ್ಕ ಸರಿ ಸಮಾನ ಅಂತ ತಿಳ್ಕೊಳ್ಳೋದು ಅಷ್ಟೇ. ಲಕ್ಷ್ಯ ಎಲ್ಲೇ ಇಂದ್ರನ ಐರಾವತನ ಇದು ಅಂತ ತಿಳಿಯೋದು. ಇರೋದು ಕಂಚಿನ ಮೂರ್ತಿ ಇರ್ತದೆ. ಹಾಗನ ಇಲ್ಲೇ ಈ ಅಹಂಕಾರದೊಳಗೆ ಚಿದಾ ಆಭಾಸ, ಯಾಕಂದ್ರೆ ಅಹಂಕಾರ ಜಡ ಅಲ್ವಾ. ಅಹಂಕಾರ ಜಡ, ಅದು ವಿಕಾರತ್ವದಿಂದ ಕೂಡಿದ್ರು ಅದ್ರಾಗ ಚೈತನ್ಯ ಇಲ್ಲ. ಅಲ್ಲಿ ಚಿದಾಭಾಸ ಯುಕ್ತವಾಗಿರುವುದರಿಂದ ಹೇಳ ನೋಡು, ಚೈತನ್ಯದ ನೆರಳು ಆಭಾಸ ರೂಪದೊಳಗೆ ಅಹಂಕಾರದೊಳಗೆ ಇದ್ದಾಗ ಅದು ಆ ರೂಪದೊಳಗೆ ಅಲ್ಲಿ ನೋಡೋದನ್ನ ಇಲ್ಲಿ ಚಿದಾಭಾಸ ಯುಕ್ತ ಅಂತ ಕರ್ಕೊಂಡಾರಲ್ಲ ಅಹಂಕಾರದೊಳಗೆ. ಅವಾಗ ಅಹಂಕಾರವನ್ನೇ ಆತ್ಮ ಅಂತ ಎಷ್ಟೋ ಜನ ಕಲ್ಪನೆ ಮಾಡ್ಕೊಂಡ. ಅದು ಆಭಾಸ ಬರೀ. ಆ ಆಭಾಸ ವಾಚ್ಯಾರ್ಥದೊಳಗದು ಆ ರೂಪದೊಳಗೆ ಕಂಡದ. ಅದ್ರ ಲಕ್ಷಣಾರ್ಥೇನ ಆತ್ಮನನ್ನ, ಚೈತನ್ಯ ರೂಪನಾದ ಆತ್ಮನನ್ನು ಲಕ್ಷಣೆಯಿಂದ ತಿಳಿಸಬಹುದಾಗಿದೆ. ಯಾವುದನ್ನು ಬಳಸಿಕೊಂಡಿಲ್ಲೇ? ಅಹಂಕಾರದೊಳಗಿರುವ ಚೈತನ್ಯ ಆಭಾಸದಿಂದೊಡಗೂಡಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದನ್ನ ಯಾಗಲ್ಲಿ ಕಂಚಿನ ಪ್ರತಿಮೆನೇ ಐರಾವತ ಅಂತ ಗಾಂಧಾರಿ ಅದನ್ನ ಭಕ್ತಿ ಭಾವದಿಂದೊಡಗೂಡಿ ಪೂಜೆ ಮಾಡಿ ಅನೇಕ ಸಾಧು ಸತ್ಪುರುಷರಿಗೆ, ಋಷಿಮುನಿಯಾದಿಗಳಿಗೆ ಸಾಕಷ್ಟು ಯಥೇಚ್ಛವಾಗಿ ದಾನ ಧರ್ಮಗಳನ್ನ ಮಾಡಿ ಅದರಿಂದ ಬರುವ ಪುಣ್ಯಗಳನ್ನ ಸಂಪಾದನೆ ಹೇಗೆ ಮಾಡಿಕೊಂಡ್ಲೋ ಅದು ಐರಾವತ ಅಲ್ಲದ ಇದ್ರು ಲಕ್ಷ ಮಾತ್ರ ಐರಾವತ ಅಂತಾನೆ ಇತ್ತಲ್ಲ. ಹಾಗನ ಇಲ್ಲೇ ಚಿದಾಭಾಸ ಯುಕ್ತವಾಗಿರುವ ಈ ಅಹಂಕಾರದೊಳಗ ಚೈತನ್ಯ ರೂಪನಾದ ಆತ್ಮನನ್ನು ಲಕ್ಷಣೆಯಿಂದ ತಿಳಿಸಬಹುದಾಗಿದೆ. ಇದನ್ನ ಯಾಕೆ ಹೇಳಕತ್ತಾರ ಇಲ್ಲೇ? ಯಾಕಂದ್ರೆ ಜ್ಞಾನ ಶಬ್ದಗಳು ಜ್ಞಾತೃವಾಗಿ, ಜ್ಞಾನವಾಗಿ ಅಂದ್ರೆ ಪ್ರಮಾಣಗಳಾಗಿ ಪ್ರಮೇಯ ರೂಪದೊಳಗ ಇದ್ಕೊಂಡವು ಅಂತ ಶ್ರುತಿ ಪ್ರಮಾಣದವಲ್ಲ. ಇಲ್ಲಿ ಆಗಿರೋದು ಈಗ ಅಲ್ಲಿ ಜ್ಞಾತೃ ಆಗ್ಯಾನಲ್ಲ, ಇನ್ನು ಅದನ್ನ ಬಿಡಿಸಿ ಹೇಳ್ತಾರ ಅವ್ರು. ಜ್ಞಾತೃ ಯಾರು, ಕರ್ತೃ ಯಾರು, ಅದನ್ನ ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾರ. ಇಲ್ಲಿ ನೋಡ್ರಿ, ಪ್ರಕೃತಿ ಪ್ರತ್ಯಯಾರ್ಥವು ಆದ್ದರಿಂದ ಚಿದಾಭಾಸವನ್ನು ಒಪ್ಪುವವರ ಪಕ್ಷವು ಯುಕ್ತಿಗೂ ಶ್ರುತಿಗೂ ಹೊಂದುತ್ತದೆ. ಚಿದಾಭಾಸದೊಳಗನ ಈ ವ್ಯವಹಾರ ಇದ್ದುಕೊಂಡಿದೆ ವಿನಃ ಅದನ್ನ ಲಕ್ಷಾರ್ಥದೊಳಗ ಆತ್ಮಸ್ವರೂಪದ ಕಡೆ ನಮ್ಮ ಗಮನ ಇಟ್ಟು ವಾಚ್ಯಾರ್ಥದೊಳಗೆ ಈ ಚಿದಾಭಾಸ ಬಯಸ್ಕೊಂಡ ಅಷ್ಟ ತಿಳ್ಕೊಬೇಕಾಗ್ತದೆ. ಎಂದು ಈ ಚಿದಾಭಾಸ ಆತ್ಮಸ್ವರೂಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಂಚಿನ ಐರಾವತ ಎಂದಾದ್ರೂ ಐರಾವತ ಆಗ್ಬಹುದನ್ನು, ಇಂದ್ರನ ಐರಾವತ ಆಗ್ಬಹುದನ್ನು ಆಗೋದಿಲ್ಲ ಅಲ್ಲ. ಹಾಗನೇ ಇದು. ಅದಕ್ಕೆ ಲಕ್ಷಾರ್ಥ ಯಾವುದು, ವಾಚ್ಯಾರ್ಥ ಯಾವುದು, ಅದನ್ನ ಬಿಡಿಸಿ ಹೇಳ್ತಾರಿಲ್ಲ. ಪ್ರಕೃತಿ ಪ್ರತ್ಯಯಾರ್ಥವು ಯವು ಭಿನ್ನಾವೌ ಏಕಾಶ್ರಯೌ ಯತಃ ಕರೋತಿ ಗಚ್ಚತ್ಯಾದೌ ದೃಷ್ಟ ಲೋಕ ಪ್ರಸಿದ್ಧಿತಃ.
ನ ಅನಯೋರ್ಧ್ವಾ ಆಶ್ರಯತ್ವಂಚ ಲೋಕೆ ದೃಷ್ಟಾ ಸ್ಮೃತೌ ತಥಾ ಜ್ಞಾನಾರ್ಥೇಷು ಕೋ ಏತು ಊರ್ಧ್ವಾಶ್ರಯತ್ವೇ ನಿವೇದ್ಯತಾಂ. ನೋಡಿ ಇಲ್ಲಿ ಲೋಕದೊಳಗೆ ಏನು ತಿಳ್ಕೊಂಡಿದೆ ಅನ್ನೋದನ್ನ ಹೇಳ್ತಾರ. ಈಗ ಕ್ರಿಯಾ ನೋಡಿ, ಮಾಡುತ್ತಾನೆ, ಹೋಗುತ್ತಾನೆ ಮುಂತಾದ ಕಡೆಯಲ್ಲಿ ಪ್ರಕೃತಿಯ ಅರ್ಥವು ಪ್ರತ್ಯಯದ ಅರ್ಥವು ಎರಡು ಬೇರೆ ಬೇರೆಯ ಅರ್ಥವಾದರೂ ಅವೆರಡಕ್ಕೂ ಒಂದೇ ಆಶ್ರಯವಿರುವುದು. ಇದನ್ನ ಅನುಭವದೊಳಗೆ ನೋಡ್ಬೇಕಿದೆ. ಶಬ್ದ ರೂಪದೊಳಗೆ ಇಲ್ಲಿದೆ. ಇವೆರಡಕ್ಕೂ ಆಶ್ರಯ ಆಗಿದ್ದು ಯಾವುದು ನೋಡು. ಮಾಡುತ್ತಾನೆ, ಹೋಗುತ್ತಾನೆ ಮುಂತಾದ ಕಡೆಯಲ್ಲಿ ಪ್ರಕೃತಿಯ ಅರ್ಥವು, ಪ್ರಕೃತಿ ಅರ್ಥ ಅಂದ್ರೆ ಏನು? ಮೂಲ ಧಾತು ಮಾಡು, ಮಾಡುವಿಕೆ ಅನ್ನೋದು ಆ ಕ್ರಿಯಾ ಅರ್ಥ. ಆ ಕ್ರಿಯಾ ಹೇಗೆ ಮಾಡಬೇಕು? ಅದು ಪ್ರತ್ಯಯ ರೂಪದಾಗ ಬರ್ತದೆ ನೋಡು. ಆ ಪ್ರತ್ಯಯ ಅದು ಮೂಲ ಧಾತು. ಅದು ಮಾಡು, ಮಾಡುವಿಕೆ ಅಲ್ಲ, ಮಾಡು ಅದು ಧಾತು. ಅದಕ್ಕೆ ಅದನ್ನಿಲ್ಲಿ ವ್ಯಾಕರಣಕ್ಕೆ ಅನುಸರಿಸಿಕೊಂಡು ಬರೆದಾರಿಲ್ಲಿ. ಮುಂತಾದ ಕಡೆಯಲ್ಲಿ ಪ್ರಕೃತಿಯ ಅರ್ಥವು ಪ್ರತ್ಯಯದ ಅರ್ಥವು ಎರಡು ಬೇರೆ ಬೇರೆಯ ಅರ್ಥವಾದರೂ ಅವೆರಡಕ್ಕೂ ಒಂದೇ ಆಶ್ರಯವಿರುತ್ತದೆ. ಅದು ಲಕ್ಷ್ಯ ಇರಲಿಲ್ಲ ಅಷ್ಟ. ಲೋಕ ಪ್ರಸಿದ್ಧಿಯಿಂದ ಬಂದಿರುತ್ತದೆ. ಇವೆರಡಕ್ಕೂ ಬೇರೆ ಬೇರೆ ಎರಡು ಆಶ್ರಯವಿರುವುದು ಲೋಕದಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಕಂಡು ಬಂದಿಲ್ಲ. ಇಲ್ಲಿ ಹೇಳಿಕ್ ತಾತ್ಪರ್ಯ ಏನ? ಇವೆಲ್ಲ ಕ್ರಿಯಾಪದನೇ ಇರುತ್ತೆ. ಮಾಡುತ್ತಾನೆ, ಹೋಗುತ್ತಾನೆ ಅನ್ನೋದು ಎರಡು ಕ್ರಿಯಾಪದನ. ಈ ಕ್ರಿಯಾಪದ ಯಥಾರ್ಥವಾಗಿ ಈ ಎರಡು ಅಲ್ಲೇ ಕರ್ತೃತ್ವಕ್ಕೂ ಮತ್ತು ಕ್ರಿಯೆಗೂ ಇವೆರಡಕ್ಕೂ ಒಬ್ಬನ ಆಶ್ರಯ ಆಗ್ಯಾನ. ಲೋಕದೊಳಗೆ ಅದು ಪ್ರಸಿದ್ಧಿ ಅದ. ಕರ್ತೃತ್ವ ಕ್ರಿಯಾ ಅಲ್ಲ, ಕ್ರಿಯಾ ಕರ್ತೃತ್ವ ಅಲ್ಲ. ಇದಂತೂ ಲಕ್ಷ್ಯ ಗೊತ್ತೈತಲ್ಲ. ಕರ್ತೃ ಕ್ರಿಯಾ ಅಲ್ಲ, ಕ್ರಿಯಾ ಕರ್ತೃ ಅಲ್ಲ. ಆದ್ರೆ ಇವರಿಬ್ಬರಿಗೂ ಒಬ್ಬನ ಆಶ್ರಯ. ಇವೆರಡಕ್ಕೂ ಒಬ್ಬನ ಆಶ್ರಯ. ಅದಕ್ಕ ಇಲ್ಲಿ ನೋಡು, ಮಾಡುತ್ತಾನೆ, ಹೋಗುತ್ತಾನೆ ಇದನ್ನೆಲ್ಲ ವಿಶೇಷವಾಗಿ ಹೇಳ್ಕೊಂಬಂದಾರ. ಇಲ್ಲಿ ಎರಡೂ ಆಶ್ರಯವಿರುವುದು ಲೋಕದಲ್ಲಾಗಲಿ ಸ್ಮೃತಿಯಲ್ಲಾಗಲೂ ಕಂಡು ಬಂದಿಲ್ಲ. ಇವು ಸಪರೇಟ್ ಆಗಿ ಬೇರೆ ಬೇರೆ ಇಲ್ಲ. ಆದ್ರೆ ಇನ್ನೊಂದು, ಇದು ಕ್ರಿಯಾಪದ ಅರಿವೆಂಬರ್ಥದ ಕ್ರಿಯಾಪದಗಳಲ್ಲಿ ಮಾತ್ರ. ಇದನ್ನ ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಎರಡು ಕ್ರಿಯಾಪದನ ಅರಿವು, ಅರಿವೆಂಬರ್ಥದ ಕ್ರಿಯಾಪದಗಳಲ್ಲಿ ಮಾತ್ರ ಇವಕ್ಕೆ ಎರಡು ಆಶ್ರಯವಿರುವುದೇಕೆ? ಇದಕ್ಕೆ ಕಾರಣವನ್ನು ಹೇಳ್ರಿ ಅಂತ ಕೇಳ್ಯಾರ ನಾವು. ಅರಿವು ಅನ್ನೋದು ಆತ್ಮನೊಳಗಿರುತ್ತದೆ. ಕರ್ತೃತ್ವದಲ್ಲಿ ಇರ್ತೈತಿ, ಇಲ್ಲೇ ಅಹಂಕಾರದೊಳಗಿರ್ತೈತಿ. ಇಲ್ಲಿ ಎರಡು ಆಶ್ರಯದಾತ ಬೇರೆ ಬೇರೆ ಇರ್ತಾನೆ ಇಲ್ಲಿ. ಆದ್ರೆ ಇಲ್ಲಿ ಮಾಡುತ್ತಾನೆ, ಹೋಗುತ್ತಾನೆ ಅನ್ನುವಾಗ ಅವಕ್ಕೆ ಎರಡಕ್ಕೂ ಒಬ್ಬನ ಆಶ್ರಯ ಇರ್ತಾನೆ, ಪರಮಾತ್ಮನಲ್ಲಿ ಆಶ್ರಯ. ಅದಕ್ಕಿಲ್ಲಿ ಬಹಳ ಮಾರ್ಮಿಕವಾಗಿ ಇದ್ದ. ಇಲ್ಲಿ ನೋಡಿ, ಮಾಡುತ್ತಾನೆ ಎಂಬಲ್ಲಿ ಧಾತುವಿಗೆ, ಧಾತು ಯಾವುದು? ಮಾಡು. ಆ ಧಾತುವಿಗೆ ಮಾಡುವಿಕೆ ಎಂಬ ಕ್ರಿಯೆ ಅರ್ಥ. ಮಾಡುವಿಕೆ ಅಲ್ಲಿ ಕ್ರಿಯಾ ಜರುಗದತ್ತಲ್ಲ, ಅದು ಕ್ರಿಯಾಪದ ಆಗಕ್ಕ. ಮಾಡು ಅಂದ್ರೆ ಕರ್ತೃ. ಆ ಮಾಡುವ ಕ್ರಿಯೆ ಐತಲ್ಲ, ಅದು ಕ್ರಿಯೆ, ಅದು ಅರ್ಥ. ಇಲ್ಲಿ ಆ ಕ್ರಿಯೆಯ ಪ್ರತ್ಯಯಕ್ಕೆ ಕರ್ತೃತ್ವವು ಅರ್ಥ. ಈಗ ಮಾಡು ಅಂತ ಹೇಳಿ ಏನ್ ಮಾಡೋದು? ಮಾಡು ಅಂದ್ರೆ ಮಾಡು ಅಲ್ರಿ. ನಾ ಮಾಡ್ತೀನಿ, ಏನನ್ನ ಮಾಡಬೇಕು ಅಂತ ಕೇಳ್ತಾನವ.
ಮಾಡು ಅನ್ನೋದು ಮೂಲ ಧಾತು. ಮಾಡು ಇದ್ರ ಕ್ರಿಯೆ ಇರುವುದಿಲ್ಲ, ಮಾಡು ಇಷ್ಟ ಐತ ಅಲ್ರಿ. ಅದು ಏನನ್ನ ಮಾಡಬೇಕು ಅಂತ ಅದಕ್ಕೆ ಉಪಪದ ಹಚ್ಚಿದಾಗ ಇಲ್ಲೂ ನೀ ಇಂಥ ಕೆಲಸ ಮಾಡು. ನಾನು ಕಮ್ಮಾರ ಶಾಲೆಗೆ ಹೋಗಿ ರೈತರವರು ಕುಡುಗೋಲು ಒಡ್ಲಿನೋ ಏನೋ ಮಾಡ್ಲಿಕ್ಕೆ ಹಾಕ್ಯದ ಅದನ್ನ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಅಥವಾ ಏನಾದ್ರೂ ಕೆಲಸ ಮಾಡೋದು ಅಂತಿರ್ತ, ರೈತರ ಕೆಲಸ ಅನೇಕಿರ್ತಾವಲ್ಲ, ಆ ಕ್ರಿಯಾ ನೀ ಮಾಡು. ಮಾಡಬೇಕಾದ್ರೆ ಅಲ್ಲಿ ಕ್ರಿಯಾ ಏನು ಜರುಗತ್ತೆ ಅದು ಮೊದಲು ನಿಮಗೆ ಪ್ರತ್ಯಯ ಜ್ಞಾನ ಪ್ರತ್ಯಯ ಆಗ್ಬೇಕು. ಈ ಪ್ರತ್ಯಯ ಯಾರಿಗಾಗ್ತತಿ? ಅವನ ಕರ್ತೃ, ಸರಿ ಆಗಿಲ್ಲ. ಆದರೆ ಪ್ರತ್ಯೇಕ ಕರ್ತೃತ್ವವು ಅರ್ಥ. ಅಲ್ಲಿ ಕ್ರಿಯಾ ಮಾಡುವ ಪದ್ಧತಿ ಏನೈತಲ್ಲ, ವ್ಯವಸ್ಥೆ ಏನೈತಲ್ಲ, ಅದು ಪ್ರತ್ಯಯ ಆಗ್ತದೆ ಮನುಷ್ಯನೊಳಗೆ. ಈಗ ಮಾಡ್ಬೇಕು ಯಾವ್ದೋ ಒಂದು ಕೆಲಸ, ಈಗ ಒಂದೇ ಇಲ್ಲ ಒಂದು ಹಂಗದ ನಾಳೆ ಕಾರ್ಯಕ್ರಮ ಅದಪ್ಪ, ಇಂಥವ್ರು ಸ್ವಾಮಿಗಳು ಬರೋರು ಇದ್ದಾರ, ಮಠದ ಮುಂದೆ ಹಿಂಗ ಪೆಂಡಾಲ್ ಹಾಕ್ರಿ, ಆ ಪೆಂಡಾಲ ರೆಡಿ ಮಾಡ್ಬೇಕು. ಒಂದು ವೇಳೆನ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಇವೆಲ್ಲ ಪ್ರತ್ಯಯ ಆಗ್ತಾವ ನೋಡ್ರಿ. ಹಗ್ಗ ಎಷ್ಟು ಬೇಕು, ಆ ಕಂಬಗಳು ಎಷ್ಟು ಬೇಕು, ಎಷ್ಟು ಅಂಕಣದ್ರಿ ಅಂತ ಕೇಳ್ತಾರ. ಇಲ್ಲ 3 ಅಂಕಣದ್ದು ಹಾಕ್ಬೇಕು, ವಿಶಾಲವಾಗಿ ಹಾಕಿ. ದೊಡ್ಡವ್ರು ಬರ್ಲಿಕ್ಕತ್ತಾರ, ಜನನು ಸೇರ್ಬಹುದು, ಅದಕ್ಕೆ ವಿಶಾಲವಾಗಿ ಹಾಕ್ರಿ. ನೋಡೋದಕ್ಕೆ ಪ್ರತ್ಯಯ ಆಗತ್ತಲ್ಲ, ಆ ಪ್ರತ್ಯೇಕ ಕರ್ತೃತ್ವವೇ ಅರ್ಥ. ಕರ್ತೃ ಇಲ್ಲದ ಪ್ರತ್ಯಯ ಆಗೋದಿಲ್ಲ ಅಲ್ಲಿ. ಕ್ರಿಯಾ ಮಾಡುವಿಕೆ ಅನ್ನೋದೇನು ಕ್ರಿಯಾ. ಆದ್ದರಿಂದ ಇವೆರಡೂ ಒಬ್ಬನನ್ನೇ ಆಶ್ರಯಿಸಿಕೊಂಡಿರುತ್ತವೆ. ಹೀಗೆ ಹೋಗುತ್ತಾನೆ, ಬರುತ್ತಾನೆ, ಕೂಡುತ್ತಾನೆ ಎಂಬಲ್ಲಿ ಕ್ರಿಯೆಯು ಕರ್ತೃತ್ವವು, ನೋಡಲಿ, ಕ್ರಿಯೆಯು ಕರ್ತೃತ್ವವು ಒಂದನ್ನೇ ಆಶ್ರಯಿಸಿಕೊಂಡಿರುತ್ತದೆ. ಅವೆರಡು, ಆ ಕ್ರಿಯಾನು ಪರಮಾತ್ಮವನ್ನ ಆಶ್ರಯಿಸಿಕೊಂಡಿರ್ತತಿ ಅಥವಾ ಅಹಂಕಾರವನ್ನು ಆಶ್ರಯಿಸಿಕೊಂಡಿರ್ತತಿ. ಈ ಪರಮಾತ್ಮ ಅಹಂಕಾರ ಎರಡು ಒಂದೇ ತಾನೆ. ಕರ್ತೃತ್ವವು ಅದೇ ಪರಮಾತ್ಮವಿಗೆ ಆಶ್ರಯಿಸಿಕೊಂಡಿರ್ತದೆ, ಅಲ್ಲಿ ಒಬ್ಬನೇ ಇರ್ತಾನೆ. ಆಶ್ರಯಿಸಿಕೊಂಡಿರುತ್ತದೆ ಎಂಬುದು ಲೋಕದಲ್ಲಿ ಕಂಡಿದೆ, ವ್ಯಾಕರಣ ಸ್ಮೃತಿಯಲ್ಲಿಯೂ ಹಾಗೆ ಹೇಳಿದೆ. ಆದರೆ ಅರಿಯುತ್ತಾನೆ ಎಂಬ ಅರ್ಥದ ಕ್ರಿಯಾಪದಗಳಲ್ಲಿರುವ ಅರಿವೆಂಬುವುದು ಆತ್ಮನಲ್ಲಿದೆ ಎಂದು, ಕರ್ತೃತ್ವವು ಅಹಂಕಾರದಲ್ಲಿದೆ ಎಂದು ಹೇಳುವುದಕ್ಕೆ ಕಾರಣವೇನು ಎಂದು ಆಕ್ಷೇಪ. ಅರಿವು ಆತ್ಮನೊಳಗೈತಿ, ಕರ್ತೃತ್ವ ಅಹಂಕಾರದೊಳಗೈತಿ ಅಥವಾ ನಾನಿನೊಳಗೈತಿ, ಪರಮಾತ್ಮನೊಳಗೈತಿ, ಅದು ಒಂದೇನೆ. ಅದು ಇಲ್ಲಿ ಅರಿವೆಂಬುದು ಆತ್ಮನಲ್ಲಿದೆ. ಯಾಕಂದ್ರೆ ಅದು ಆತ್ಮನೊಳಗ ಇಲ್ಲೇ ಕ್ರಿಯಾ ಬರ್ತದ. ಎಲ್ಲೇ ಮಾಡು, ಹೋಗು, ಹೋಗುತ್ತಾನೆ, ಮಾಡುತ್ತಾನೆ, ಬರುತ್ತಾನೆ, ಕೂಡುತ್ತಾನೆ ಅಲ್ಲವಲ್ಲಿ ಕ್ರಿಯಾ ಇರ್ತದ. ಅರಿವಿನೊಳಗ ಅರಿವೆಂಬುದು ಆತ್ಮನಲ್ಲಿದೆ ಅಂತ ಹೇಳಿದ್ರಿ. ಅರಿಯುತ್ತಾನೆ ಎಂಬ ಅರ್ಥದ ಕ್ರಿಯಾಪದಗಳಲ್ಲಿರುವ ಅರಿವೆಂಬುದು ಆತ್ಮನಲ್ಲಿದೆ. ಹೇಗಿದೆ ಅದು? ಆತ್ಮನೊಳಗೆ ಕ್ರಿಯಾರೂಪದಿಂದ ಒಡಗೂಡಿ ಐತೋ ನೋಡು, ಎಷ್ಟು ವ್ಯತ್ಯಾಸದ. ಪ್ರಮಾತೃ ಕರ್ತೃ ಇಂದೊಡಗೂಡಿ ಕ್ರಿಯಾ ಮಾಡುವ ರೀತಿಗೂ ಇದು ಜ್ಞಾನ ಶಬ್ದ. ಜ್ಞಾನ ಶಬ್ದ ಹೆಂಗ ನಮ್ಮ ನೋಡಿ, ಅಂತಃಕರಣಕ್ಕೆ ಏನಾದ್ರೂ ವಿಷಯ ಆಗತ್ತೇನ್ರಿ ಇದು ಅರಿವು? ಅದಕ್ಕನ ಆತ್ಮನಲ್ಲಿದೆ ಅಂತ ಹೇಳ್ಯಾರ ಅವರು ಅನುಭಾವಿಗಳು, ಶಾಸ್ತ್ರಕಾರರು. ಆತ್ಮನಲ್ಲಿದೆ ಅಂದ್ರೆ ಆತ್ಮನೊಳಗಿದ್ದ ಅಲ್ಲಿ ಕ್ರಿಯಾ ಯಾವ ರೂಪದಿಂದ ಜರುಗ್ಯದ ಅಂತ ನೀವು ಒಂದ್ ಸ್ವಲ್ಪ ಅವಲೋಕನ ಮಾಡಿ. ಆತ್ಮನಲ್ಲಿ ಯಾವ ಕ್ರಿಯಾ ಕಾರ್ಯಗಳಿಲ್ಲ, ಅರಿವಿನ ರೂಪದಿಂದ ಇದ್ದುಕೊಂಡು ಅದು
ಆತ್ಮನ ತಿರುಳ ಅದು ಅರಿವೆಂಬುವುದು. ಅಲ್ಲಿ ಯಾವ ಕ್ರಿಯಾಕಾರ್ಯಗಳಿಂದನೂ ಕೂಡಿಕೊಂಡಿಲ್ಲದ ಅರಿವೆಂಬುದು ಆತ್ಮನಲ್ಲಿದೆ ಎಂದು, ಕರ್ತೃತ್ವವು ಅಹಂಕಾರದಲ್ಲಿದೆ ಎಂದು ಹೇಳುವುದಕ್ಕೆ ಕಾರಣವೇನು ಎಂದು ಆಕ್ಷೇಪ. ಆತ್ಮ ಆಭಾಸಸ್ತು ತಿಂಗ್ವಾಚ್ಯೋ ಧಾತ್ವಾರ್ಥಶ್ಚ ಧೀಯಾ ಕ್ರಿಯಾ ಉಭಯಂ ಚ ಅವಿವೇಕೇನ ಜಾನಾತಿತ್ಯುಚ್ಯತೆ ಮುಖ್ಯ. ಆತ್ಮ ಆಭಾಸವು ತ್ರಿಂ ಪ್ರತ್ಯಯಕ್ಕೆ ವಾಚ್ಯವು. ತ್ರಿಂ ಪ್ರತ್ಯಯಕ್ಕೆ ವಾಚ್ಯವು. ಧಾತ್ವಾರ್ಥವಾದ ಕ್ರಿಯೆಯು ಬುದ್ಧಿಗೆ ಸೇರಿದ್ದು. ಅವಿವೇಕದಿಂದ ಇವೆರಡನ್ನು ಸೇರಿಸಿ ಅರಿಯುತ್ತಾನೆ, ಜಾನಾತಿ ಎಂದು ಸುಳ್ಳಾಗಿ ಹೇಳಲಾಗಿದೆ. ಕರ್ತೃತ್ವ ಅಹಂಕಾರದಲ್ಲಿರುವುದಿಲ್ಲವಾದರೂ ಮೇಲೇನ್ ಹೇಳ್ಯಾರ ನೋಡ್ರಿ, ಇಲ್ಲೇ ಮೇಲೇನ್ ಹೇಳ್ಯಾರ, ಅರಿವೆಂಬುದು ಆತ್ಮನಲ್ಲಿದೆ ಎಂದು, ಕರ್ತೃತ್ವವು ಅಹಂಕಾರದಲ್ಲಿದೆ ಎಂದು ಹೇಳುವುದಕ್ಕೆ ಕಾರಣವೇನು ಎಂದು ಆಕ್ಷೇಪ. ಅವ್ರ ಹಂಗೆ ಹೇಳ್ಯಾರೇನ? ಅರಿವೆಂಬರ್ಥದ ಕ್ರಿಯಾಪದಗಳಲ್ಲಿ ಮಾತ್ರ ಇವಕ್ಕೆ ಎರಡು ಆಶ್ರಯವಿರುವುದೇಕೆ? ಅದಕ್ಕೆ ಕಾರಣವನ್ನು ಹೇಳಿರಿ ಅಂತ ಕೇಳೇನಲ್ಲ, ಇಲ್ಲಿ ಅವ್ರ ಹಂಗೆ ಹೇಳ್ಯಾರನ. ಅದನ್ನ ಇಲ್ಲಿ ನಾವು ಅದನ್ನು ವಾಚ್ಯಾರ್ಥ ಲಕ್ಷಣೆಯಿಂದ ಯಾವುದನ್ನ ಕಲ್ಪನಾ ಮಾಡ್ಕೋಬೇಕಾಗ್ಯದೋ, ಲಕ್ಷಾರ್ಥ ಯಾವ್ದನ್ನ ಹಿಡಿಬೇಕು, ವಾಚ್ಯಾರ್ಥ ಯಾವ್ದನ್ನ ಮುಖ್ಯವಾಗಿ ಏನನ್ನ ಹಿಡಿಬೇಕಾಗಿತ್ತು ಅದನ್ನ ಕೈ ಬಿಡ್ತೀವಿ. ಚೈತನ್ಯ ಆಭಾಸದ ರೂಪದಿಂದ ಒಡಗೂಡಿ ಅದಕ್ಕೆ ಗಂಟು ಬಿದ್ದು ಅದ ಸತ್ಯ ಅಂತ ತಿಳ್ಕೊತೀವಿ. ಅದಕ್ಕೆ ಇಲ್ಲಿ ಬಹಳ ಮಾರ್ಮಿಕವಾಗಿ ಅದನ್ನು ಬಿಡಿಸಿಕೊಂಡು ಬಂದಾರ. ಕರ್ತೃತ್ವವು ಅಹಂಕಾರದಲ್ಲಿರುವುದಿಲ್ಲವಾದರೂ ಅದರಲ್ಲಿರುವ ಚಿದಾ ಆಭಾಸವನ್ನು ಲಕ್ಷ್ಯದಲ್ಲಿಟ್ಟು ಕರ್ತೃತ್ವ ಅಹಂಕಾರದಲ್ಲಿರುವುದಿಲ್ಲ. ಸ್ವಲ್ಪ ಲಕ್ಷ ಕೊಡ್ರಿ. ಅಲ್ಲಿ ಅವ ಹಂಗ ಕಲ್ಪನಾ ಅವನ ಎರಡನ್ನು ಕೂಡಿಸಿಕೊಂಡು ಅಲ್ಲಿ ಪ್ರಶ್ನೆ ಮಾಡ್ಯಾನ, ಆಕ್ಷೇಪ ಮಾಡ್ಯಾನ. ಯಾವಾಗ ಅಹಂಕಾರ ರೂಪ ಪರಿವರ್ತನ ಆಯ್ತೋ ಅವಾಗ ಕರ್ತೃವಿನ ಕಲ್ಪನಾ ಬರ್ತದ. ಈಗ ಪರಮಾತ್ಮ ಇದ್ದಾನ, ಅಹಮ್ಮು ಅದ. ಅಹಮ್ಮನ ನಾನು ಅಂತ ಹೇಳಿಕ್ ಆಗೋದಿಲ್ಲ. ಈ ನಾನು ಅನ್ನುವ ರೂಪ ಯಾವಾಗ ಸಿದ್ಧ ಆಗ್ತದ್ರಿ? ಇದು ನೋಡ್ರಿ, ನೀವು ಒಂದ್ ಸ್ವಲ್ಪ ಇಲ್ಲಿ ಬಿಡಿಸ್ಕೋಬೇಕು. ಅಹಮ್ಮಿಗೂ ನಾನಿಗೂ ಏನು ವ್ಯತ್ಯಾಸದ? ಈ ನಾನು ಅಂತಃಕರಣಾದಿಗಳ ಅಪೇಕ್ಷೆ ಇಲ್ಲದ ಅಥವಾ ಅಂತಃಕರಣಾದಿಗಳಲ್ಲಿ ಸಂಯೋಗ ಹೊಂದದೆ ಕರ್ತೃತ್ವ ಉತ್ಪತ್ತಿ ಆಗೋದಿಲ್ಲ. ಏಕಾದಲ್ಲಿ ನೀವು ಅನುಭವ ನೋಡ್ಕೊಳ್ರಿ, ಮತ್ತೆ ಶ್ರುತಿ ಪ್ರಮಾಣಗಳನ್ನು ನೋಡ್ಕೊಳ್ರಿ. ಅಹಮ್ಮ ನಾನು ಅಂತ ವ್ಯವಹಾರಿಕವಾಗಿ ಬಳಸಿಕೊಂಡು ಶ್ರುತಿ ಹೇಳ್ಕೊಂಡು ತಗೊಂಡು ಬಿಟ್ಟಾರ ಶಾಸ್ತ್ರ. ಅಹಮ್ಮು ಬರೀ ಆಭಾಸ, ಅಹಮ್ಮು ಬರೀ ಆಭಾಸ. ಯಾರು? ಆತ್ಮನ ಆಭಾಸ, ಆತ್ಮನ ಪ್ರತಿರೂಪ. ಅದು ಕಂಚಿಂದರ ಕಾಂಗಾರಿ ಅದ ಇರಾವತವನ್ನ ಕಂಚಿಂದ ಮಾಡಿಸಿದ್ಲಲ್ಲ, 6-7 ಕೂಟನ ಮಾಡಿಸಿದ್ಲು ರಥಕ್ಕೆ. ಅದೇನಲ್ಲ. ಹಾಗಾಗಿ ಇಲ್ಲೇ ಆತ್ಮ ಅಹಮ್ಮು ಅನ್ನೋದು ಚೈತನ್ಯದ ಆಭಾಸ ಅಂತ ಹೇಳ್ಕೊಂಡ್ಬಂದಾರ. ಈ ಆಭಾಸದೊಳಗ ಪ್ರಮಾತೃ ಅಂತ ಕಲ್ಪನಾ ಉತ್ಪತ್ತಿಯಾಗ ನೀವು ಆಭಾಸದೊಳಗ. ಯಾವಾಗ ಆತ್ಮ ಚೈತನ್ಯವನ್ನ ಆತ್ಮ ಚೈತನ್ಯ ಅಂತ ತಿಳಿಯದನೆ ಅಹಮ್ಮು ಅಂತ ತಿಳಿದಿವೋ ಆಭಾಸಗಳು. ತಪ್ಪು ತಿಳುವಳಿಕೆ. ಅವನ್ನ ಹಾಗೆ ತಿಳಿದಾರ್ದ ತಪ್ಪು ತಿಳಿದೆ.
ಯಥಾರ್ಥ ತಿಳಿದೇ ಇರುವಾಗ ಅನ್ಯಥಾಗ್ರಹಣ ಮಾಡ್ಕೊತೀವಿ. ಅವಾಗ ಇವು ಪುರುಷ ಅಂದ್ರೆ ಪರಮಾತ್ರು ಉತ್ಪತ್ತಿ ಆಗ್ತಾನ ನೋಡಿ. ಈ ಪರಮಾತ್ರು ಯಾವ ಉತ್ಪತ್ತಿ ಆಗ್ತಾನ ಅಂದ್ರ ಆ ಆಭಾಸ ಆತ್ಮ ಚೈತನ್ಯದ ಆಭಾಸ ಚೈತನ್ಯ ಐತಲ್ಲ, ಆ ಚೈತನ್ಯ ಅಂತಃಕರಣಾದಿಗಳ ಸಂಯೋಗ ಹೊಂದಿದ ಈ ಪರಮಾತ್ಮ ಸಿದ್ಧ ಆಗ್ತಾನೆ. ಮತ್ತೆ ಅಂತಃಕರಣಾದಿಗಳಿಲ್ಲದನ್ನ ಪರಮಾತ್ಮನ ಸಿದ್ಧ ಮಾಡ್ರಿ ಗೊತ್ತಾಗತ್ತೆ, ಇದ್ದಾನೇನೋ ಗೊತ್ತಾಗತ್ತೆ. ಮನ ಬುದ್ಧಿ ಚಿತ್ತ ಇಲ್ಲ, ಪರಮಾತ್ಮ ಅಂತ ಯಾರಿಗೆ ಕರೆಯುದು? ಇವುಗಳಿಂದ ಒಳಗೂಡಿ ಆ ಕ್ರಿಯಾರೂಪದೊಳಗೆ ಕರ್ತೃತ್ವ ಬಂದದ ಅವನಿಗೆ. ಇದು ರಹಸ್ಯ, ಒಳಗಿರುವಂತಹ ಭೇದಗಳಿವೆಲ್ಲ. ಇಂದ್ರಿಯಗಳಿಲ್ಲ, ಶರೀರ ಇಲ್ಲ, ಇಂದ್ರಿಯ ಇಲ್ಲ, ಅಂತಃಕರಣಾದಿಗಳಿಲ್ಲದಾಗ ನಾನು ಅಂತ ಯಾರಿಗೆ ಕರ್ಕೊಂಡಿರಿ? ಯಾವ್ದಕ್ಕಾರ ಕರೀರಿ ನೋಡೋಣ, ಬರುತ್ತೆ. ಕಲ್ಪನಾ ಮಾಡ್ಕೊಂಡ್ರಿ ಬರುತ್ತೆ, ನಾ ಪರಮಾತ್ಮ ಇರ್ತಾನೇನ. ಇವುಗಳ ಸಾಪೇಕ್ಷತೆಯಿಂದ ಅವನನ್ನ ಪರಮಾತ್ಮ ಅಂತ ಕರೆದಿರಿ. ಇವುಗಳನ್ನ ಇಟ್ಟುಕೊಂಡು ಆ ಕ್ರಿಯೆಯೊಳಗೆ ತೊಡಗುವುದು ಅವಾಗ ಕರ್ತೃತ್ವ ಅಂತ ಕರೆದ ನೋಡಿ. ಅದಕ್ಕೆ ಅಹಂಕಾರದೊಳಗೆ ಅಹಮ್ಮಿನೊಳಗೆ ಕರ್ತೃತ್ವ ಇರುವುದಿಲ್ಲ. ಮೂರನೇ ಸ್ಟೆಪ್, ಆತ್ಮನನ್ನ ಆತ್ಮ ಅಂತ ತಿಳಿಯದೆ ಆಭಾಸ ಚೈತನ್ಯ ಅಂತ ಅಹಮ್ಮನ್ನು ಕರ್ಕೊಂಡಿವಿ. ಆ ಅಹಂ ಅಹಂಕಾರ ರೂಪವಾಗಿ ಪರಿವರ್ತನೆ ಹೊಂದುತ್ತೆ ನೋಡೋದು, ಆಕಾರ ಪರಿಣಾಮ ಹೊಂದಿರ್ತದೆ. ಯಾಕಂದ್ರೆ ಇಂದ್ರಿಯಾದಿಗಳ ಸಂಯೋಗ ಮಾಡ್ತೈತಿ, ಅಂತಃಕರಣಾದಿಗಳ ಸಂಯೋಗ ಕೊಡುತ್ತೆ, ಎರಡು ಜಡ ನಾವು. ಆ ಚೈತನ್ಯ ಆಭಾಸ ಇಷ್ಟೆಲ್ಲ ಕೆಲಸ ಮಾಡ್ತೈತಿ ನೋಡಿ, ಚೈತನ್ಯ ಆಭಾಸ ಇಷ್ಟೆಲ್ಲ ಕೆಲಸ ಮಾಡ್ತೈತಿ. ಅದರಂಗ ಇದ್ದುಕೊಂಡು ಇಷ್ಟೆಲ್ಲ ಫಲಗಳನ್ನ ನೋಡಲ್ಲಿ ಆಕಿ ಕಂಚಿನ ಐರಾವತ ಮಾಡಿದ್ರು ಆಕೆಗೆ ಯಥೇಚ್ಛವಾಗಿ ಫಲಗಳು ಬಂದವಲ್ಲ. ಅದೇನು ಐರಾವತೇನ? ಐರಾವತ ಅಲ್ಲ. ಇಲ್ಲಿನೂ ಆಭಾಸ ಆತ್ಮ ಚೈತನ್ಯ ಅಲ್ಲ, ಆದ್ರೂ ಇದು ಸಂಯೋಗ ಮಾಡುತ್ತೆ. ಇದು ಯಾವುದರ ಜೊತೆಗೆ? ಇಂದ್ರಿಯಾದಿಗಳ. ಈ ಇಂದ್ರಿಯಾದಿಗಳ ಸಾಪೇಕ್ಷತೆಯಿಂದ ಈ ಪರಮಾತ್ಮನ ಕಲ್ಪನೆ ಬರ್ತದೆ, ಕರ್ತೃತ್ವ ಭಾವನೆಗಳು ಬರ್ತವೆ. ಅದಕ್ಕಿಲ್ಲೇ ಮಾಡುತ್ತಾನೆ, ಹೋಗುತ್ತಾನೆ, ಹೀಗೆಲ್ಲ. ಅದಕ್ಕಿಲ್ಲೇ ಕರ್ತೃತ್ವವು ಅಹಂಕಾರದಲ್ಲಿರುವುದಿಲ್ಲವಾದರೂ ಅದರಲ್ಲಿರುವ ಚಿದಾಭಾಸವನ್ನು ಲಕ್ಷ್ಯದಲ್ಲಿಟ್ಟು, ಅಹಂಕಾರದೊಳಗಿರುವಂತಹ ಚಿದಾಭಾಸವನ್ನು ಲಕ್ಷ್ಯದೊಳಗಿಟ್ಟು ಅದಕ್ಕೆ ಕರ್ತೃತ್ವವನ್ನು ಹೇಳಿರುತ್ತದೆ. ಆ ಚಿದಾಭಾಸ ಅಂತಃಕರಣಾದಿಗಳಿಂದೊಡಗೂಡಿ ಸಂಯೋಗ ಹೊಂದಗನ ಕರ್ತೃತ್ವ ಉತ್ಪತ್ತಿ ಆಗತ್ತೆ. ಇಲ್ಲ ಅಂದ್ರೆ ಇಲ್ಲ. ನಾನು ಪರಮಾತ್ಮ ಅಹಂಕಾರ ಇದು ಸಿದ್ಧ ಆಗೋದಿಲ್ಲ. ಯಾರ್ಯಾರು ಇಂದ್ರಿಯಗಳಿಲ್ಲ, ಅಂತಃಕರಣಾದಿಗಳಿಲ್ಲ, ಈ ಪರಮಾತ್ಮ ಅದಾನ ಅಂತ ಸಿದ್ಧ ಮಾಡಕ ಬಂದ್ರ ಅಡ್ಡಿಲ್ಲ, ಮಾಡಿ ಅನುಭವ ರೂಪದೊಳಗ ನೋಡ್ಕೊಳ್ರಿ. ಇವೆಲ್ಲ ಬರೀ ಸಾಪೇಕ್ಷಿಕ ಶಬ್ದಗಳಿವು, ಶಾಸ್ತ್ರಕಾರರು ಬೋಧ ಸೌಕರ್ಯಕ್ಕೆ ಮಾಡಿಕೊಂಡಿರುವಂತ ಶಬ್ದ. ಅವು ಈ ಚಿದಾಭಾಸವನ್ನು ಆಶ್ರಯಿಸಿಕೊಂಡ ಅದಾವೆಲ್ಲವು. ಆತ್ಮನಲ್ಲಿ ಯಾವ ಇಲ್ಲ, ಆತ್ಮನನ್ನ ಆಶ್ರಯಿಸಿಕೊಂಡೇ ಇಲ್ಲ. ಪರಮಾತ್ಮ ಆಗಲಿ, ಪ್ರಕೃತ್ವ ಆಗಲಿ, ಅಂತಃಕರಣ ಇರಲಿ, ಇಂದ್ರಿಯಗಳಿರಲಿ, ಶರೀರ ಇರಲಿ, ಜಗತ್ತಿರಲಿ, ಜಗತ್ತಿನೊಳಗೆ ತೋರುವ ವಿಷಯಾದಿಗಳಿರಲಿ, ದೈವಿಕ ಪ್ರಪಂಚ ಇರಲಿ, ಆಧ್ಯಾತ್ಮಿಕ ಪ್ರಪಂಚ ಯಾವ ಒಂದು ಆತ್ಮನಲ್ಲಿಲ್ಲ. ಅದಕ್ಕೆ ಅವ ಜ್ಞಾತೃತ್ವನೂ ಇಲ್ಲ, ಅಲ್ಲ ಜ್ಞಾನತ್ವನು ಅಂದ್ರೆ ಪ್ರಮಾಣಗಳು ಇಲ್ಲ, ಪ್ರಮೇಯ ರಾಶಿನೂ ಇಲ್ಲ ಅವನಲ್ಲಿ, ಯಾವ ಇಲ್ಲ ಇಲ್ಲ. ಆದ್ದರಿಂದ ಅದಕ್ಕೆ ಕರ್ತೃತ್ವವನ್ನು ಹೇಳಿರುತ್ತದೆ. ವಿಕಾರವು ಅಹಂಕಾರದಲ್ಲಿ ಆಗುವುದರಿಂದ ಜ್ಞಾನವೆಂಬ ಕ್ರಿಯೆಯನ್ನು ಅದಕ್ಕೆ ಸೇರಿಸಿರುತ್ತದೆ. ಹೀಗೆ ಅಹಂಕಾರವನ್ನು ಆಭಾಸವನ್ನು ವಿಂಗಡಿಸಿಕೊಳ್ಳದೆ ಇರುವ ಅವಿದ್ಯಾ ಸ್ಥಿತಿಯಲ್ಲಿ ಅಹಂಕಾರವನ್ನೇ ಆತ್ಮನೆಂದಿಟ್ಟುಕೊಂಡು ಅರಿಯುತ್ತಾನೆ ಎಂಬ ವ್ಯವಹಾರವು ಸಾಗುತ್ತಿರುತ್ತದೆ. ಎರಡನ್ನು ಬಿಡಿಸಿಕೊಳ್ಳಕ್ಕಾಗದೇನೆ
ಸಾಧಕರು ಅದನ್ನ ಆದಷ್ಟು ಏನ್ ಯಥಾರ್ಥ ಏನೈತಿ ಅಂತ ಅನ್ವೇಷಣೆ ಮಾಡ್ತಿರ್ಬೇಕು, ಬಿಡಬಾರ್ದು. ಅಲ್ಲಿ ಆತ್ಮನನ್ನ ತಪ್ಪು ತಿಳ್ಕೊಂಡಿವಿ, ಅವಾಗ ಅಹಮ್ಮು ಅಂತ ಕರೆದಿವಿ. ಆ ಅಹಮ್ಮ ಅವನ ಪ್ರತಿಬಿಂಬ ಒಪ್ಕೋಣ, ಅವ ಅಷ್ಟೇ ಇದ್ದು ಬಿಟ್ಟಿದ್ರೆ ಬಹಳ ಸುಖ ಇತ್ತಲ್ಲ. ಅಹಮ್ಮು ಅಹಂಕಾರ ರೂಪ ತಾಳಿನಲ್ಲಿ ಯಾಕ ಏನ್ ಕೆಲ್ಸ ಇತ್ತು ಅವನಿಲ್ಲಿ? ಅವ ಯಾವಾಗ ಕಲ್ಪಿತ ಆದ ಅವಾಗ ಅಂತಃಕರಣ, ಇಂದ್ರಿಯ, ಶರೀರ, ಪ್ರಪಂಚ ಎಲ್ಲವೂ ಚಲವಾಗ್ತವೆ. ಎಲ್ಲೇ ಆತ್ಮ ಚೈತನ್ಯದ ಆಭಾಸಗಳಲ್ಲಿ. ಆತ್ಮನಲ್ಲಿ ಯಾವ ಇಲ್ಲ, ಅವನಿಗೆ ಇದು ಆಭಾಸ ಅಂತನೂ ಗೊತ್ತಿಲ್ಲ, ನನ್ನ ಪ್ರತಿಬಿಂಬ ಅಂತನೂ ಗೊತ್ತಿಲ್ಲ, ಈ ಅಂತಃಕರಣಾದಿಗಳ ಭೇದ ಭಾವಗಳಿಲ್ಲಲ್ಲೇ. ಅದು ಜ್ಞಾತೃ, ಜ್ಞಾನ, ಜ್ಞೇಯ ಈ ವಿಭಾಗಗಳು ಬೋಧ ಸೌಕರ್ಯಕ್ಕೆ ಶಾಸ್ತ್ರಕಾರರ ಕಲ್ಪಿಸಿಕೊಂಡಿರುವಂತಹ ಶಬ್ದವು. ಇವು ಯಾವ ಆತ್ಮ ಸ್ವರೂಪದೊಳಗೆ ಯಾವುದೊಂದು ಇಲ್ಲ. ಶಾಸ್ತ್ರ ಎಲ್ಲ ಅವಿದ್ಯಾ ದೃಷ್ಟಿಯಿಂದನೇ ಬೋಧ ಮಾಡುತ್ತೆ. ಅದಕ್ಕೆ ನಾವು ಯಾವ ಹ್ಯಾಂಗ್ ಮಾಡ್ಕೊತ ಬಂದಾರ, ಇದ ಆತ್ಮ ಅಂತ ಯಾರ ತೋರ್ಸ್ಯಾರನ? ಇಷ್ಟು ಶಾಸ್ತ್ರ ಹೇಳ್ಯಾರಲ್ಲ, ನೋಡಪ್ಪ ಇದ ಆತ್ಮ ಇಲ್ಲ, ಇದಲ್ಲ ಇದಲ್ಲ ಇದಲ್ಲ. ನೀತ್ಯಾತ್ಮಕವಾಗೇನೆ ಇರೋದು ಶಾಸ್ತ್ರ. ಅಲ್ಲ ಅಂದ್ರೆ ಅದು ಅನಾತ್ಮ, ಅದಕ್ಕೆ ಅದಲ್ಲ ಅಂತಾನೆ ತಿರಸ್ಕಾರ ಮಾಡಿ ಅದನ್ನ ಇದಲ್ಲೋ ನೀ ತಿಳ್ಕೊಂಡು ಎಲ್ಲಿ ಇದಲ್ಲ ಅಂತ. ನೀತ್ಯಾತ್ಮಿಕ ರೂಪದಲ್ಲಿನ ಬೋಧ ಇರ್ತದೆ. ಇದು ಶಾಸ್ತ್ರಕಾರರು ಆಭಾಸದಿಂದೊಡಗೂಡಿ ಪ್ರಮಾತೃ, ಕರ್ತೃ, ಭೋಕ್ತೃ ಇದನ್ನೆಲ್ಲ ಬೋಧ ಸೌಕರ್ಯಕ್ಕೆ ಅಂತಃಕರಣಾದಿಗಳು. ಇದು ಆತ್ಮನನ್ನ ಮನಸ್ಸು ಅಂತ ತಿಳ್ಕೊಂಡಾನ, ಬುದ್ಧಿ ಅಂತ ತಿಳ್ಕೊಂಡ. ಎಷ್ಟು ಕಲ್ಪನಾ ಮಾಡ್ಕೊಳ್ಳೋದು? ವಿಷಯ ರಾಶಿ ಎಷ್ಟೈತ್ರಿಪ್ಪ ಪ್ರಪಂಚದೊಳಗ? ವಿಷಯ ರಾಶಿ ಒಂದು ಎರಡು. ಈ ಮನುಷ್ಯನಿಗೆ ಪೂರ್ತಿ ವಿಷಯ ರಾಶಿಗಳ ಜ್ಞಾನ ಮಾಡ್ಕೊಳ್ಳೋದಾಗಿದ್ದಾನೆ. ಆಯುಷ್ ಬರೀ 100 ವರ್ಷ. ಅಯ್ಯೋ 100 ವರ್ಷ ಇರುವುದಿಲ್ಲ, ಆದ್ರೂ 100 ವರ್ಷ ಅಂತ ಇಟ್ಕೊಂಬೋಣ. ಆ 100 ವರ್ಷ ಆಯುಷ್ಯಗಳು ಇಡೀ ಪ್ರಪಂಚದೊಳಗಿರುವಂತಹ ವಿಷಯಾದಿಗಳು ಎಲ್ಲದರ ಜ್ಞಾನ ಮಾಡ್ಕೊಳ್ಳಿಕ್ಕೆ ಆಗತ್ತಾ? ಹೀಗಾದ್ರೆ ಹೀಗೆ ಓದಿ ವಿಷಯಾದಿಗಳು ಯಾವು ಹೀಗೆ ಇಲ್ಲ. ಅವರು ಒಂದೇ ಸೂತ್ರ ಮಾಡಿದ್ದಾರೆ ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಒಳಗೆ ಎಲ್ಲ ಈ ಪ್ರಪಂಚದೊಳಗೆ ಋಷಿಯಾದಿಗಳು ಎಲ್ಲವೂ ಅದರಾಗನ ಅಡಗಿ ಬಿಡ್ತಾವ. ಸೂತ್ರಿವು ಅವರು ಅನುಭವಕ್ಕೆ ಅನುಸರಿಸಿಕೊಂಡವ್ರು. ಆದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಇಲ್ಲ ಅಂದ್ರೆ ಈ ಜಗತ್ತು ಯಾರ ವಿಷಯಾದಿಗಳದಾವ ಅಂತ ತೋರಿಸ್ರಿ, ಸಿದ್ಧ ಮಾಡ್ರಿ. ಈ ಇಂದ್ರಿಯಗಳಿಗಿನ ಜಗತ್ತು ಅಂತ ಕರೆದಾರ ಅವರು ಅನುಭಾವಿಗಳು. ಯಾರ ನೋಡ್ರಿ, ಇವನ್ನ ಬಿಟ್ಟು ಹೊರತುಪಡಿಸಿ ಅವ್ಯಾವ ಅದಾವ ನೋಡ್ರಿ. ನಾವು ಒಂದೊಂದಾಗಿ ವಿಷಯಾದಿಗಳನ್ನ ಅರ್ಲಿಕ್ಕೆ ಹೋದ್ರೆ ನಮಗೆ ಆಯುಷ್ಯ ಸಾಲುದಿಲ್ಲ. ಹಬ್ಬಬ್ಬ ಅಂದ್ರೆ 100 ವರ್ಷ ನಮಗೆ ಆಯುಷ್ಯ ರಾಶಿಯಾಗಿ ಬಿದ್ದಿದೆ. ಅವನು ಸರ್ವಜ್ಞನಾಗಬಲ್ಲೇನು? ಅದಕ್ಕೆ ಇಂದ್ರಿಯಗಳನ್ನ ತಿಳ್ಕೊಳ್ಳೋ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ತನ್ನ ಮಾತ್ರ. ಈ 5 ಇಂದ್ರಿಯಗಳು ಇವನ್ನ ತಿಳಿದ್ರೆ ಇಡೀ ಪ್ರಪಂಚನ ತಿಳಿದಂಗಲ್ಲ. ಎಲ್ಲವೂ ಇದರ ಸ್ವರೂಪನಾದ. ಇಂದ್ರಿಯಾದಿಗಳ ಸ್ವರೂಪ. ಇಂದ್ರಿಯಗಳು ಇರಲಿಲ್ಲ ಅಂದ್ರೆ ಈ ಜಗತ್ತಿಗೆ ಅಸ್ತಿತ್ವನೇ ಇಲ್ಲ. ಯಾರಿಗಾರ ಐತಿ ಅಂತ ಗೊತ್ತಾಗಿದ್ದಾನೆ, ಇಂದ್ರಿಯಗಳೆಲ್ಲ ಕಂಡಕ್ಕನ. ಅದಕ್ಕೆ ನೋಡಲ್ಲಿ ಲಕ್ಷಾರ್ಥೇನೋ ವಾಚ್ಯಾರ್ಥೇನೋ ಇದನ್ನು ಗಮನದೊಳಗೆ ಇಡಬೇಕು ನಾವು. ಅದಕ್ಕೆ ಇಲ್ಲೇ ಇದೆಲ್ಲ ಈ ಅಹಂಕಾರವನ್ನು ಆಭಾಸವನ್ನು ವಿಂಗಡಿಸಿಕೊಳ್ಳದೆ ಇರುವ ಅವಿದ್ಯಾ ಸ್ಥಿತಿಯಲ್ಲಿ
ಅಹಂಕಾರವನ್ನೇ ಆತ್ಮನೆಂದಿಟ್ಟುಕೊಂಡು ಅರಿಯುತ್ತಾನೆ ಎಂಬ ವ್ಯವಹಾರವು ಸಾಗುತ್ತಿರುತ್ತದೆ. ವ್ಯವಹಾರಿಕದೊಳಗೆ ಅರಿಯುತ್ತಾನೆ, ಯಥಾರ್ಥವಾಗಿ ಅರಿವು ಅನ್ನೋದು ವಿಷಯನೇ ಇಲ್ಲ, ಅರಿವಿಗೆ ವಿಷಯನೇ ಇಲ್ಲ. ಅರಿವು ಅನ್ನೋದು ಒಂದು ಶಬ್ದ, ಈ ಅರಿವಿಗೆ ವಿಷಯ ಏನೈತ್ರಿ? ಈಗ ಒಂದು ಆಪಲ್ ಅಂದ್ರೆ ಒಂದು ಸೇಬುವನ್ನು, ಸೇಬು ಅನ್ನೋದು ಶಬ್ದ, ಅದರದ ಆಕಾರ ಗೊತ್ತಕ್ಕತ್ತಿ, ರೂಪ ಗೊತ್ತಕ್ಕತ್ತಿ, ಆ ವಸ್ತು ಎಂಥದ್ದು ಇದು ಹಣ್ಣು ಅಂತ ಗೊತ್ತಾಗತ್ತಲ್ಲ. ಹಂಗಿದ ಅರಿವು ಅಂದ್ರೆ ಯಾವ ವಿಷಯ ಆಗತ್ತೆ? ಇದಕ್ಕೆ ವಸ್ತು ಯಾವ್ದಾಗತ್ತ? ಅರಿವು ಇದಕ್ಕೆ ವಸ್ತು ಆಕಾರ ಮಾಡ್ಕೊಡ್ರಿ, ಯಾವ್ದು ವಿಷಯ ಆಗತ್ತ ಅದಕ್ಕೆ? ಅದಕ್ಕೆ ಇಲ್ಲಿ ಅರಿಯುತ್ತಾನೆ ಎಂಬ ವ್ಯವಹಾರವು ಸಾಗುತ್ತಿರುತ್ತದೆ. ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ಏಕಾಶ್ರಯವೇ ಆಯಿತು. ವ್ಯವಹಾರ ದೃಷ್ಟಿಯಿಂದ ಅದು ಏಕಾಶ್ರಯವೇ ಆಯಿತು. ನ ಬುದ್ಧಿರೇವಂ ಬೋಧೋ ಅಸ್ತಿ ನ ಆತ್ಮನೋ ವಿದ್ಯತೆ ಕ್ರಿಯಾ. ಅಥೋ ನ ಅನ್ಯತರಸ್ಯ ಅಪಿ ಜ್ಞಾನಾದಿತಿ ಚ ಯುಜ್ಯತೆ. ನೋಡಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಅಂತಃಕರಣಕ್ಕೆ ಜ್ಞಾನವಿಲ್ಲ, ಆತ್ಮನಿಗೆ ವಿಕಾರ ಇಲ್ಲ. ಆದ್ದರಿಂದ ಇವು ಎರಡರಲ್ಲಿ ಒಂದಕ್ಕೂ ಅರಿಯುತ್ತಾನೆ ಎಂಬ ವ್ಯವಹಾರವು ಸಲ್ಲದು. ಅಂತಃಕರಣಕ್ಕೆ ಜ್ಞಾನ ಇಲ್ಲ, ಅಂತಃಕರಣಾದಿಗಳು ಜಡ, ಅವು ಯಾವ ಏನು ಕ್ರಿಯೆ ಮಾಡೋದಿಲ್ಲ. ಮತ್ತೆ ಇವು ಕ್ರಿಯೆ ಮಾಡ್ತಾವಲ್ರಿ, ಅದ ಚೈತನ್ಯಾಭಾಸ. ಆ ಚೈತನ್ಯಾಭಾಸನ ಇದಕ್ಕೆ ಅಂತಃಕರಣಾದಿಗಳು ಅಂತ ಕಲ್ಪನೆ ಮಾಡ್ಕೊಂಡಾನ, ಮನಸ್ಸಂತ ಕಲ್ಪನೆ ಮಾಡ್ಕೊಂಡಾನ, ಬುದ್ಧಿ ಅದೇ ಚೈತನ್ಯಾಭಾಸ. ಆತ್ಮ ಸ್ವರೂಪವನ್ನು ಬಿಟ್ಟು ಮತ್ತೊಂದು ಇಲ್ಲ ಇಲ್ಲ. ಆಭಾಸನ ಅಲ್ಲ ಅಂತ ಹಿಂದನಾಗ ಅಲ್ಗಳದಾರ, ಲಕ್ಷ್ಯ ಇರ್ಬೇಕದನ್ನೇ. ಮತ್ತ ಆಭಾಸ ಒಂದು ಇರ್ತತಿ, ಆತ್ಮ ಚೈತನ್ಯ ಒಂದಿರ್ತತಿ, ದ್ವೈತ ಬರುತ್ತೆ. ಆಭಾಸವು ಇಲ್ಲದ್ದು ಮಾಯಿಕ. ಅದಕ್ಕೆ ಆತ್ಮನು ನೋಡೋದಕ್ಕೆ ಅವ್ರು ಏನ್ ಹೇಳಿಲ್ಲ. ಆದ್ದರಿಂದ ಇವೆರಡರಲ್ಲಿ ಒಂದಕ್ಕೂ ಅರಿಯುತ್ತಾನೆ ಎಂಬ ವ್ಯವಹಾರವು ಸಲ್ಲದು. ಅಂತಃಕರಣಕ್ಕೂ ಸಲ್ಲದು, ಆತ್ಮನಿಗೂ ಸಲ್ಲದು. ಆತ್ಮ ಕ್ರಿಯಾ ಮಾಡಿ ಎಂದು ಬೆಳಗುವುದಿಲ್ಲ. ಬೆಳಕಿನ ರೂಪದಾಗ ಅದ. ನಾವು ಅರಿವಿನ ರೂಪದೊಳಗೆ ಎಲ್ಲವನ್ನು ವ್ಯಾಪಿಸಿಕೊಂಡದಾನ. ಎಲ್ಲ ಅವನ ಅರಿವಿನೊಳಗನ ಗೋಚರ ಆಗ್ಯಾವ. ಗೋಚರ ಆದ್ರೂ ಅವು ಅರಿವಿನ ರೂಪದೊಳಗನೆ ಅದಾವ. ಇದು ಮಹತ್ವ ಇಲ್ಲಿ. ಆದ್ದರಿಂದ ಆತ್ಮನ ಕೂಟಸ್ಥನಾಗಿರುವುದರಿಂದ ಅವನಲ್ಲಿ ಕ್ರಿಯೆ ಉಂಟಾಗಲಾರದು. ಆದ್ದರಿಂದ ಅರಿಯುತ್ತಾನೆ ಎಂದು ಕ್ರಿಯೆಯನ್ನು ಅವನಿಗೆ ಹೇಳುವುದಕ್ಕಿಲ್ಲ. ಅಹಂಕಾರವು ವಿಕಾರವುಳ್ಳದ್ದಾದರೂ ಅದರಲ್ಲಿ ಚೈತನ್ಯವಿಲ್ಲವಾಗಿ ಅದನ್ನು ಅರಿಯುತ್ತದೆ ಎಂದು ಹೇಳುವುದಕ್ಕಿಲ್ಲ. ಅಂತೂ ಪರಮಾರ್ಥ ದೃಷ್ಟಿಯಿಂದ ಅರಿಯುತ್ತಾನೆ ಎಂಬುದಕ್ಕೆ ವಿಷಯವೇ ಇಲ್ಲ. ಆತ್ಮನೊಳಗೆ ವಿಷಯ ಇಲ್ಲ. ಅರಿವು, ಈ ಅರಿವಿಗೆ ಏನು ವಿಷಯ ಆಕಾರ ಮಾಡ್ಕೊತೀರಿ? ಅರಿವು. ಈ ಒಂದು ವಸ್ತು, ಇದು ಜಗತ್ತು ಅಂತ ಕರೀತಾರಲ್ಲ. ಜಗತ್ತು ಅಂದ್ರೆ ಏನು ಆಕಾರ ಮಾಡ್ಕೊತೀರಿ? ಜಗತ್ತು ಅಂದ್ರೆ ಶಬ್ದದ. ಜಗತ್ತು ಅನ್ನೋದು ಶಬ್ದ, ಅರಿವು ಅನ್ನೋದು ಶಬ್ದ. ಈಗ ಅಬ್ಬಬ್ಬ ಅಂದ್ರೆ ಆಣೆ ಆಕಾರ ಮಾಡ್ಕೊತೀವಿ. ಆಣೆ ಅಂತದ್ದು ಒಂದು ಪ್ರಾಣಿ ರೂಪ, ಹೀಗಂತ ಲಕ್ಷಣಗಳನ್ನೆಲ್ಲ ಹೇಳ್ತೇವೆ. ಅದ್ರ ಗುಣ ಎಂತದ್ದು, ಅದಿಂತ ಕ್ರಿಯೆ ಮಾಡ್ತತಿ, ಅದನ್ನ ಮನುಷ್ಯರು ಬಳಸ್ಕೊತಾರ. ಆನೆ ದೊಡ್ಡ ಮುಂಡಿಗೆಯನ್ನು ಎಳ್ಕೊಂಡು ಹೋಗಿ ಆ ಪಡ್ಡೆದೊಳಗೆ ಒಯ್ದು ಕಟ್ಟಿಗೆಯನ್ನು ಮಾಡೋದಕ್ಕೆ ಸಾಗಿಸುವುದು ಜಂಗಲ್ನಾಗಿಂದ ತಂದು ಅಡ್ಡೆಗೆ ಒಯ್ಯೋದು. ಇಂಥದಕ್ಕೆಲ್ಲ ಅದನ್ನ ಬಳಸ್ಕೊತಾನ. ಈಗ ಬೇಡ, ಎಲ್ಲ ಮಷಿನರಿ ಬಹಳ ಬಂದವ. ಈಗ ಆ ಪ್ರಾಣಿಯನ್ನು ಬಳಸ್ಬೋದು ಬಿಟ್ಟಾರೆ. ಮೊದಲೆಲ್ಲ ಆನೆಯನ್ನ ಬಹಳ ಸುಳ್ಳು ಪ್ರಾಣಿ ಅಲ್ಲ, ಅದನ್ನ ಬಳಸ್ಕೊತಿದ್ರು. ಜಂಗಲ್ನೊಳಗೆ ಎಂಥ ಇಕ್ಕಟ್ಟು ಪ್ರದೇಶದೊಳಗಿದ್ರು ಹೇಳ್ಕೊಂಡು ಬಂದ್ಬಿಡ್ತಿರ್ತಾವ. ಒಂದು ಬೈಲಿಗೆ ತಂದೋಗಿದ್ದಿತ್ತು, ಬೈಲಿಗೆ ಹೇಳ್ಕೊಂಡು ಇವ್ರಿಟ್ಲ ಬರ್ತಿದ್ರಾಣೆ ಅಲ್ಲ. ಅದಕ್ಕೆ ಅದು ಆ ರೂಪದೊಳಗೈತಿ. ಆ ಶಬ್ದಕ್ಕ ಅದ ಅರ್ಥ. ಇಲ್ಲಿ ಅರಿವು ಅನ್ನೋದಕ್ಕೆ ಅರ್ಥ ಏನ್ ಹೇಳ್ರಿ? ವಿಷಯ ಏನಾಗೈತಿ? ಅರಿವು ಅನ್ನೋದಕ್ಕೆ ಐತೆ ವಿಷಯ. ಅರಿವು ಶಬ್ದನೇ.
ಬೆಳಕ ಯಥಾರ್ಥವಾಗಿ ಅಲ್ಲಿ ಆತ್ಮನೊಳಗೆ ಯಾವ ಕ್ರಿಯೆ ಇಲ್ಲದನ್ನ ಬೆಳಗ್ತಾನ, ಬೆಳಕಿನ ರೂಪದೊಳಗಿದ್ದಾನೆ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ಅರಿಯುತ್ತಾನೆ ಎಂಬುದಕ್ಕೆ ವಿಷಯವೇ ಇಲ್ಲ. ಇನ್ನ 53ನೇ ಶ್ಲೋಕಕ್ಕೆ ಬರಬೇಕು. ಇದಿನ್ನೂ ಇದ್ಕೊಂಡಿದೆ, ಇನ್ನೂ ಇದೆ. ಇದು ಮುಂದೆ ನಾಳೆ ದಿವಸ ಮತ್ತೆ ಇದನ್ನು ವಿವೇಕ ಮಾಡೋಣ ಅಂತೇಳಿ ಈ 4 ಪುಷ್ಪಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.